ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಮಿಲೇನಿಯರ್ ಮಾತುಗಳು ಅಂದರೆ 10 ಲಕ್ಷ ಚಾನಲ್ ಆಗಿದೆ, ಅದಕ್ಕೋಸ್ಕರ ಮಾತಾಡ್ತಿದ್ದಾರೆ ಅಂತ ದಯವಿಟ್ಟು ತಪ್ಪು ಮಾಡ್ಕೋಬೇಡಿ. ಯುವ ಜನರ ಮನದ ಮಾತು. ನಾನೇನು ರಾಜ್ಯದಲ್ಲಿ ಕೆಲವೊಂದು ಕಡೆ ಸುತ್ತಾಡ್ತಾ ಇರ್ತೀನಿ, ಹಾಗೂ ಯುವಕರು ನನ್ನ ಬಳಿ ಬಂದು ಮಾತಾಡ್ತಾ ಇರ್ತಾರೆ. ಅದೆಲ್ಲವನ್ನೂ ಸೇರಿಸಿ ಒಂದಷ್ಟು ಸಂಗ್ರಹಿತ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೂ ಆಂಡ್ರಾಯ್ಡ್ ಆ್ಯಪನ್ನು ಖಂಡಿತವಾಗಿ ಡೌನ್ಲೋಡ್ ಮಾಡಬೇಕು. ಅಲ್ಲಿ ವಿಶೇಷಗಳೇನಿದೆ ಅಂತ ಈಗ ಅನೌನ್ಸ್ ಮಾಡ್ತೀನಿ. ಟೆಲಿಗ್ರಾಮ್, ಫೇಸ್ಬುಕ್ ಮತ್ತು ಟ್ವಿಟರ್ಗಳಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ದಸರಾ ಮತ್ತು ನವರಾತ್ರಿ ಶುಭಾಶಯಗಳು. ಈ ಎರಡೂ ಕಡೆ ನಾವು ಅಬ್ಸರ್ವ್ ಮಾಡ್ತೀವಿ. ಮಹಿಷಾಸುರನ ವಿರುದ್ಧ ದುರ್ಗೆಯ ಯಶಸ್ಸು, ರಾವಣನ ವಿರುದ್ಧ ದಶಹರ ರಾಮನ ಯಶಸ್ಸು, ದಸರಾ ಆಯಿತು. ಈ ಎರಡೂ ಕಡೆ ನಾವು ಗಮನಿಸೋದು ದ ವಿಕ್ಟೋರಿ ಆಫ್ ಗುಡ್ ಓವರ್ ಎವಿಲ್, ದುಷ್ಟತೆಯ ವಿರುದ್ಧ ಒಳ್ಳೆತನದ ಯಶಸ್ಸನ್ನು ಗುರುತಿಸ್ತೀವಿ. ನಮ್ಮೊಳಗೂ ಕೂಡ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ನಮ್ಮೊಳಗೂ ಕೂಡ ದುರ್ಗೆಯೂ ಇದ್ದಾಳೆ, ಮಹಿಷಾಸುರನೂ ಇದ್ದಾನೆ. ಯಾರಲ್ಲಿ ಆ ಪರ್ಸಂಟೇಜ್ ಇವಿಲ್ ಮತ್ತು ಗುಡ್ದು, ಇವಿಲ್ ಜಾಸ್ತಿ ಇದ್ದವರು ವಿಲನ್ ಥರ ಕಾಣ್ತಾ ಇರ್ತಾರೆ, ಗುಡ್ನೆಸ್ ಜಾಸ್ತಿ ಇದ್ದವರು ರಾಮನ್ ಥರ ಕಾಣ್ತಾ ಇದ್ದಾರೆ. ನಾವು ಅಷ್ಟೇ ನಮ್ಮೊಳಗಿರುವ ಇವಿಲ್ಗಳನ್ನು ಈ ದಸರಾ ಮತ್ತು ನವರಾತ್ರಿ ನೆಪದಲ್ಲಿ ಕಡಿಮೆ ಮಾಡ್ಕೊಳ್ಳೋಣ. ಆಲಸ್ಯ, ಲೇಜಿನೆಸ್, ನಿದ್ರೆ ಇವನ್ನೆಲ್ಲ ತುಳಿದು ಒಂದಷ್ಟು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಪ್ಯಾಷನಬಲ್ ಆಗಿ ಕೆಲಸ ಮಾಡುವಂಥ ಒಳ್ಳೆತನವನ್ನು ಬೆಳೆಸ್ಕೊಳ್ತಾ ಸಕ್ಸಸ್ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ, ಸ್ನೇಹಿತರೆ, ಒಂದು ಚಾನಲ್ ಮಿಲಿಯನ್ ಮಾಡಿದ್ದಕ್ಕೆ ನಿಮಗೆ ಅದ್ಭುತವಾದ ಧನ್ಯವಾದ ಹೇಳಲೇಬೇಕು. ಆದರೆ ಬರೀ ಮಾತಲ್ಲಿ ಹೇಳೋ ಬದಲು ಒಂದಷ್ಟು ನಾವು ನಿಮಗೆ ಏನಾದರೂ ಕೊಡಬೇಕಲ್ಲ. ನೀವು ನಮಗೆ ಅಷ್ಟು ದೊಡ್ಡ ಪ್ರೀತಿ ತೋರಿಸಿದಾಗ ನಾವು ಇನ್ನಷ್ಟು ಶ್ರಮವನ್ನು ನಿಮಗೋಸ್ಕರ ಮಾಡಬೇಕಾಗತ್ತೆ. ತಿಂಗಳಿಗೆ 2 ಟೆಸ್ಟ್, 2ನೇ ಭಾನುವಾರ ಮತ್ತು 4ನೇ ಭಾನುವಾರ ಟೆಸ್ಟ್ ಮಾಡುವಂಥದ್ದು, ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಸಾಧನ ಆ್ಯಪ್ನಲ್ಲಿ ಆಗ್ತಾ ಇರುತ್ತೆ. ಹಾಗೆ ಪ್ರತಿ ವಾರಕ್ಕೊಮ್ಮೆ ಲೀಡರ್ ಅನ್ನುವ ಕಾರ್ಯಕ್ರಮ ಮಾಡಬೇಕು ಅಂತ, ಲೀಡರ್ ಕಾರ್ಯಕ್ರಮದಲ್ಲಿ ಲೀಗಲ್ ನಾಲೆಡ್ಜನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. IPC, CRPC, KP ಆ್ಯಕ್ಟ್ ಈ ಥರ ಮೊದಲಾದ ಕಾನೂನು ಪರಿಜ್ಞಾನ ಇದ್ದರೆ ನಾವೇನಾದರೂ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದು. ಯಾಕಂದರೆ ಎಲ್ಲೋ ಆಕ್ಸಿಡೆಂಟ್ ಆಗಿದೆ, ಫೋಟೋ ತೊಗೊಳ್ಳುವಂಥ ಯುವಕ ಯುವತಿಯರು ನೋಡ್ತಾ ಇದ್ದೀವಿ, ಅಲ್ಲಿ ಫಸ್ಟ್ ಏಡ್ಗಾಗಿ ಶಿಫ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಯಾರೋ ಒಬ್ಬ ಚಾಕು ಚುಚ್ತಾ ಇದ್ದಾನೆ ಒಬ್ಬ ಮಹಿಳೆಗೆ ಅಂತ ಅಂದರೆ ಅದನ್ನು ಪ್ರಿವೆಂಟ್ ಮಾಡುವಂಥ ಪ್ರಯತ್ನ ಮಾಡದೆ ಫೋಟೋ ಹೊಡಿತಾ ನಿಲ್ಲುವಂಥ ಯುವಕರು ಬರ್ತಾ ಇದ್ದಾರೆ. ಯಾಕೆಂದರೆ ಏನಾದರೂ ಮಾಡಿದ್ರೆ ನಮಗೇನಾದರೂ ತೊಂದರೆ ಆಗುತ್ತಾ ಅನ್ನೋ ಭಯ ಆಗ್ತಾ ಇದೆ. ಲೀಡರ್ ಕೇವಲ ರಾಜಕಾರಣಿಯೋ ಅಧಿಕಾರಿಯೋ ಅಲ್ಲ, ಪ್ರತಿ ಮನೆಯೊಳಗೂ ಇದ್ದಾನೆ, ಪ್ರತಿ ರಸ್ತೆಯಲ್ಲೂ ಇದ್ದಾನೆ, ಪ್ರತಿ ಸ್ಕೂಲಲ್ಲೂ ಇದ್ದಾನೆ. ಅವನೊಳಗಿನ ಲೀಡರ್ ಗುಣವನ್ನು ಹೆಚ್ಚಿಸಬೇಕು, ಅವನಿಗೆ ಒಂದಷ್ಟು ಅರಿವು ಮೂಡಿಸಬೇಕು ಅನ್ನೋ ಪ್ರಯತ್ನ ಈ ಕಾರ್ಯಕ್ರಮದಾಗಿರುತ್ತೆ. ವಾರಕ್ಕೊಂದು ಇಂಥ ಕಾರ್ಯಕ್ರಮ ಸಾಧನದಲ್ಲಿ ಮೂಡಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಇತ್ತೀಚೆಗೆ ನನ್ನ ತಾಯಿನಾಡು ಶಿಕಾರಿಪುರಕ್ಕೆ ಹೋಗಿದ್ದೆ. ದೊಡ್ಡದೊಂದು ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಸಮಾರಂಭ. ಅಲ್ಲಿ ನನಗೆ ಆನರ್ ಮಾಡಲಾಯಿತು. ಆ ಪ್ರೀತಿಯನ್ನು ಮರೆಯೋಕ್ಕಾಗಲ್ಲ. ಆ ದೊಡ್ಡ ಸಮಾರಂಭದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಹಾಗೂ ಮಾನ್ಯ ಸಂಸದರು ಕೂಡ ಭಾಗವಹಿಸಿರ್ತಾರೆ. ನಿಕಟಪೂರ್ವ ಮುಖ್ಯಮಂತ್ರಿಗಳು ನನ್ನಂಥ ಸಣ್ಣ ವ್ಯಕ್ತಿಯ ಮಾತನ್ನು ಸುಮಾರು 45 ನಿಮಿಷಗಳ ಕಾಲ ಕೇಳಿಸ್ಕೊತಾರೆ. ಅಲ್ಲಿ ನಡೆದ ಆನರ್ಗಿಂತ ನನಗೆ ಹೆಮ್ಮೆ ಕೊಟ್ಟಿದ್ದು, ಮನೆಗೆ ಹೋದಾಗ ನನ್ನ ತಾಯಿ ಆ ನಿಕಟಪೂರ್ವ ಮುಖ್ಯಮಂತ್ರಿಗಳು ಮತ್ತು ನನ್ನ ತಂದೆಯ ಒಡನಾಟ ಹೇಗಿತ್ತು, ಅವ್ರ ಕೈಯಲ್ಲಿ ನಾವೆಲ್ಲ ಹೇಗೆ ಆಡಿ ಬೆಳೆದಿದ್ವಿ, ಅವ್ರು ಹೇಗೆ ನಮ್ಮನ್ನು ಚಿಕ್ಕ ಮಕ್ಕಳಿದ್ದಾಗೆ ವಿಧಾನಿಸೋದಕ್ಕೆ ಕರ್ಕೊಂಡೋಗಿದ್ರು, ಅದನ್ನೆಲ್ಲ ಸ್ಟೋರಿ ಹೇಳ್ಕೊಂತ ಕಣ್ಣಿನಲ್ಲಿ ಆನಂದ ವ್ಯಕ್ತಪಡಿಸ್ತಾಳೆ. ನಮ್ಮ ಜೀವನದ ಅದು ಸಾರ್ಥಕತೆಯ ಕ್ಷಣ. ಯಾಕೆಂದರೆ ನಾವೇನೋ ಆನರ್ ಪಡ್ಕೊಂಡ್ವಿ, ಶಾಲ್ ಹಾಕ್ಸ್ಕೊಂಡ್ವಿ, ಫೋಟೋ ಹೊಡ್ಸ್ಕೊಂಡ್ವಿ, ಅದಕ್ಕಿಂತ ತಾಯಿ ಕಣ್ಣು ಅರಳಿರುತ್ತಲ್ಲ, ಅರಳಿದ ಕಣ್ಣೊಳಗೆ ನನ್ನ ಮಗ ಅನ್ನೋ ಹೆಮ್ಮೆ ಇರುತ್ತಲ್ಲ, ಅದರೊಳಗೆ ನಾವು ಕಾಣ್ತಾ ಇರ್ತೀವಲ್ಲ, ದಟ್ ಈಸ್ ದ ಪ್ರೌಡೆಸ್ಟ್ ಟೈಮ್. ಅಂಥದ್ದೊಂದು ಟೈಮನ್ನು ನಾನು ಅನುಭವಿಸಿದ್ದೆ, ಅದಕ್ಕೆ ನಿಮ್ಮ ಎದುರಿಗೆ ಹಂಚ್ಕೋತಾ ಇದ್ದೀನಿ. ಹಾಗೆ ಆ ಸಮಾರಂಭದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿಗಳು 45 ನಿಮಿಷ ನನ್ನ ಭಾಷಣ ಕೇಳುವಾಗ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ನಾನು ಇವತ್ತಿನ ಸೆಷನ್ ಆರಂಭ ಮಾಡ್ತಾ ಇದ್ದೀನಿ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ, ಜೈನ ಧರ್ಮದ ತ್ರಿರತ್ನಗಳು. ಒಂದು ಸಣ್ಣ ವ್ಯಾಯಾಮ ಮಾಡಿಸ್ತೀನಿ. ಲಾಸ್ಟ್ ಟೈಮ್ ಕೂಡ ಮಾಡಿಸಿದ್ದೆ ನಾನು, ಇಲ್ಲ ನಿಮಗೆ ಮಾಡಿಸ್ತೀನಿ. ನಾನು ಒಂದು ಮಾತು ಹೇಳ್ತೀನಿ, ಅದನ್ನು ಕ್ಲೀನಾಗಿ ಕೇಳಿಸ್ಕೋಬೇಕು, ಅದನ್ನ ಫಾಲೋ ಮಾಡಬೇಕು. ಕೈಯನ್ನ ಹೀಗೆ ಹಿಡಿತೀರಾ, ನೀವು ಹೀಗೆ ಹಿಡ್ಕೋತೀರಾ. 1 2 3 ಸ್ಟಾರ್ಟ್. ಈ ತರ ಬಡಿಬೇಕು. ರೆಡಿ? ಮುಂದೆ ಹಿಡ್ಕೊಳ್ಳಿ ನೋಡೋಣ. ಬಡಿಬೇಡ್ರಿ, ಕೇಳಿಸ್ಕೋಬೇಕು. ಇನ್ನೊಂದ್ಸರಿ ಬೇಕಾದ್ರೆ ಹೇಳ್ತಾ ಇದೀನಿ ನಾನು, ನೀವು ಸುಮ್ಮನೆ ಹಿಡ್ಕೊಳ್ಳೋದಷ್ಟೇ. 1 2 3 ಸ್ಟಾರ್ಟ್. ಓಕೆ, ಈ ತರ ಆಗ್ಬೇಕು. ರೆಡಿ? 1 2 3. ವಾಟ್ ಹ್ಯಾಪನ್? 2 ಸರಿ ಹೇಳಿ ವಾರ್ನಿಂಗ್ ಕೊಟ್ಟು ಹೇಳಿದ್ದೀನಿ ನಾನು. 1 2 3 ಸ್ಟಾರ್ಟ್ ಅಂದ್ಮೇಲೆ ಹೊಡಿಬೇಕು ಅಂತ. ಬಟ್ ನೀವೇನ್ ಮಾಡಿದ್ರಿ? 1 2 3. ಏನಾಯ್ತು ಇಲ್ಲಿ ಅಂದ್ರೆ, ಕೇಳಿಸಿಕೊಂಡಿದ್ದಕ್ಕಿಂತ
ದರ್ಶನ ವರ್ಕೌಟ್ ಆಯ್ತು, ನೋಡಿದ್ ವರ್ಕೌಟ್ ಆಯ್ತು. ಸೊ ಸರಿಯಾದ ನೋಡ್ಬೇಕು. ನೀವು ರಾಂಗ್ ನೋಡಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ಲಿ ರಾಂಗ್ ಕೆಲಸ ಮಾಡ್ತೀರಾ. ಸ್ನೇಹಿತರೆ, ಜೈನ ಧರ್ಮದ 3 ಜಿವೆಲ್ಗಳು: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಸರಿಯಾದ್ದನ್ನು ನೋಡಬೇಕು. ಈಗಷ್ಟೇ ವಿಡಿಯೋ ನೋಡ್ಕೊಂಬಂದ್ರಿ ನೀವು. ಸರಿಯಾದ್ದನ್ನು ಏನು ನೋಡ್ತಾ ಇರ್ತೀವಿ, ಆ ಸರಿಯಾದ್ದನ್ನು ನೋಡಿದಾಗ ನಮಗೆ ಆಟೋಮೆಟಿಕ್ಲಿ ಒಳ್ಳೆಯದಾಗ್ತಾ ಬರುತ್ತೆ. ಇವತ್ತಿನ ಯುವಕ ಯುವತಿಯರು ಸರಿಯಾದ್ದನ್ನು ನೋಡ್ತಾ ಇಲ್ಲ. ಮನೆಯಲ್ಲಿರುವ ನಮ್ಮ ತಾಯಂದಿರು ಕೂಡ ಸರಿಯಾದ್ದನ್ನು ನೋಡ್ತಾ ಇಲ್ಲ. ಅಂದರೆ ಟಿ ವಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಬೇಕು, ಬರ್ತಾ ಇಲ್ಲ. ಸಿನಿಮಾದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಬರ್ತಾ ಇಲ್ಲ. ನಾವು ಅದೇನು ಸರಿಯಾದ ಅಲ್ಲದ್ದನ್ನು ನೋಡ್ತಾ ಇದ್ದೀವಿ, ಇದು ನಮ್ಮ ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸರಿಯಾದ್ದನ್ನು ಓದಬೇಕು. ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಇದು ರೂಪುಗೊಂಡಾಗ ಆಟೋಮೆಟಿಕ್ಲಿ ನಮಗೆ ಯಶಸ್ಸು ತನಿಗೆ ತಾನೇ ಹುಡ್ಕೊಂಬರ್ತಾ ಇರತ್ತೆ. ಅದರಲ್ಲಿ ಏನು ಡೌಟ್ ಇಲ್ಲ. ಸ್ನೇಹಿತರೆ, ಈಗ ಸಂವಾದದೊಂದಿಗೆ ಆರಂಭ ಮಾಡೋಣ. ಒಂದು ಕಡೆ ಸುತ್ತಾಡುವಾಗ ನನ್ನ ಸ್ನೇಹಿತರ ಮಗಳೊಬ್ಬಳು ಒಂದು ಪ್ರಶ್ನೆ ಕೇಳ್ತಾಳೆ. ಸರ್, ಐನ್ಸ್ಟೀನ್ ಅವ್ರು ಹೇಳ್ತಾರೆ, ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್ ನಾಟ್ ಯುವರ್ ವೀಕ್ನೆಸ್ ಅಂತ. ನೀವು ನೋಡಿದ್ರೆ ಯಾವುದು ಸಬ್ಜೆಕ್ಟ್ ಕಷ್ಟ ಇದೆಯೋ ಅದನ್ನು ಸ್ಟ್ರಾಂಗ್ ಮಾಡಿಕೊಡ್ರಿ ಅಂತ ಹೇಳ್ತೀರಾ. ಏನು ಮಾಡ್ಕೋಬೇಕು ನಾವು? ನಮ್ಮ ಸ್ಟ್ರೆಂಥನ್ ಮಾಡ್ಕೋಬೇಕಾ, ವೀಕ್ನೆಸ್ಸನ್ನು ಸ್ಟ್ರೆಂಥನ್ ಮಾಡ್ಕೋಬೇಕಾ ಅಂತ ಆಕೆ ಪ್ರಶ್ನೆ ಕೇಳ್ತಾಳೆ. ಏನು ಉತ್ತರ ಹೇಳಬೇಕು ಹೇಳಿ? ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಜಗತ್ತಿನಲ್ಲಿ ಟೀಚರ್ ಆಗಿದ್ದಂಥವ್ರು ನಾವೇನು ಹೇಳ್ತೀವಿ, ಎಲ್ಲಿ ನಿಮ್ಮ ದೌರ್ಬಲ್ಯ ಇದೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಕೆ ಕೋಟ್ ಮಾಡ್ತಿರೋ ವ್ಯಕ್ತಿ ಸಾಮಾನ್ಯರಲ್ಲ, ಐನ್ಸ್ಟೀನ್. ಅವರು ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಮತ್ತು ವಿಚ್ ಈಸ್ ರೈಟ್ ಹಿಯರ್. ಇಲ್ಲಿ ಗೊಂದಲಗಳುಂಟಾಗ್ತವೆ. ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಪರೀಕ್ಷೆಗೆ ಸಿದ್ಧರಾಗ್ತಾ ಇರೋ ವಿದ್ಯಾರ್ಥಿಗಳಿದ್ದೀರಲ್ಲ, ನೀವು PUCನಲ್ಲಿ PCMB ಓದ್ತಾ ಇದ್ದೀರಾ, HEPG ಓದ್ತಾ ಇದ್ದೀರಾ, ACEB ಓದ್ತಾ ಇದ್ದೀರಾ, ಏನೋ ಓದ್ತಾ ಇದ್ದೀರಾ ಅಂದಾಗ, ಅಥವಾ ಡಿಗ್ರಿನಲ್ಲಿ HEP, PCB, PMS, PMCS ಹಿಂಗೇನೋ ಓದ್ತಾ ಇದ್ದೀರಾ, ಅಲ್ಲಿ ಯಾವ ಸಬ್ಜೆಕ್ಟು ನೀವು ದುರ್ಬಲ ಇದೆಯೋ ಅದಕ್ಕೆ ಸ್ಟ್ರೆಂತ್ ಹಾಕಿ ಅದನ್ನು ಸ್ಟ್ರಾಂಗ್ ಮಾಡಿಕೊಂಡಾಗ ನೀವು ಟೋಟಲ್ ಅಚೀವ್ಮೆಂಟ್ ಜಾಸ್ತಿ ಆಗುತ್ತೆ. ಬಡ್ಸ್ ಆಫ್ ಆಲ್, ಮಾಸ್ಟರ್ ಆಫ್ ಒನ್ ಅಂತೀವಿ. UPSC ಸಕ್ಸಸ್ ಆಗಬೇಕು ಅಂದರೆ ಹಲವು ವಿಷಯಗಳಲ್ಲಿ ನಿಮಗೆ ಗೊತ್ತಿರಬೇಕು, ಒಂದು ವಿಷಯದಲ್ಲಿ ಮಾಸ್ಟರಿ ಇರಬೇಕು ಅಂತ. ಹಾಗೆ ನೀವೇನು ಮಾಡಬೇಕು ಅಂದರೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷಾ ಯಶಸ್ಸಿಗೋಸ್ಕರ ನಿಮ್ಮ ದೌರ್ಬಲ್ಯ ಇದೆಯಲ್ಲ ಅದನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು. ಆದರೆ ಹೊರಗೆ ಬಂದ ನಂತರ ಕ್ರೀಡಾ ಕ್ಷೇತ್ರದಲ್ಲಿದ್ದೀರಾ, ಬಿಸ್ನೆಸ್ ಕ್ಷೇತ್ರದಲ್ಲಿದ್ದೀರಾ, ಇನ್ನೆಲ್ಲೋ ಇದ್ದೀರಾ ಅಂತ ಅಂದರೆ ನೀವು ನಿಮ್ಮ ದೌರ್ಬಲ್ಯವನ್ನು ಸ್ಟ್ರೆಂತ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಈಗ ನಾನೊಬ್ಬ ವ್ಯಾಪಾರಿ ಇದ್ದೀನಿ ಅಂದ್ಕೊಳ್ರಿ, ನಿಮ್ಮ ವ್ಯಾಪಾರ ನಿಮ್ಮ ಸ್ಟ್ರೆಂತ್, ಅದನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು. ಅದು ಬಿಟ್ಕೊಂಡು ನಾನು ಟೀಚ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೋಗೋದು ಮೂರ್ಖತನ ಆಗುತ್ತೆ. ನಾನೊಬ್ಬ ಸಂಶೋಧಕ ಇದ್ದೀನಿ, ಸಂಶೋಧನೆಯಲ್ಲಿ ನೀವು ಸ್ಟ್ರೆಂಥನ್ ಮಾಡ್ಕೋಬೇಕು. ಅದು ಬಿಟ್ಟು ಇನ್ನೇನೋ ಮಾಡ್ತೀವಿ ಅಂತ ಹೋದರೆ ಸೋಲಾಗತ್ತೆ. ಅಂದರೆ ಬಾಹ್ಯ ಪ್ರಪಂಚದಲ್ಲಿ ನೀವಾಗಲೇ ಹೊರಗಡೆ ಪ್ರಪಂಚಕ್ಕೆ ಬಂದಿದ್ದೀರಾ ಅಂದರೆ ಅಲ್ಲಿ ನಿಮ್ಮ ಸ್ಟ್ರೆಂತ್ ಐಡೆಂಟಿಫೈ ಮಾಡಿಕೊಂಡು ಸ್ಟ್ರೆಂತ್ಗೆ ಇನ್ನಷ್ಟು ಸ್ಟ್ರೆಂತ್ಗಳನ್ನು ಕೊಡ್ತಾ ಹೋದಾಗ ಯಶಸ್ಸು ನಿಮ್ಮದಾಗತ್ತೆ. ಅಕಾಡೆಮಿಕ್ಲಿ ಏನಾದರೂ ಮಾಡಬೇಕಾದ್ರೆ ನಿಮ್ಮ ವೀಕ್ನೆಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾದ್ರೆ ಅನಿವಾರ್ಯ ಆಗುತ್ತೆ. ಬದುಕಿನ ಆಯ್ಕೆ ಹೇಗಿರಬೇಕು ಸರ್? ರೈಟ್, ರಾಂಗ್, ಡಿಸಿಷನ್, ಚಾಯ್ಸ್, ಹೀಗೆ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಾನೆ. ಆಗ ನನಗನ್ಸಿದ್ದು, ನನ್ನ ಮನಸ್ಸಲ್ಲಿ ಅವಾಗ ಬಂದಿದ್ದೇನೋ ಆನ್ಸರ್ ಅಂದರೆ, ಇನ್ನೊಬ್ಬರು ಇದ್ದಾರಲ್ಲ ಅವರ ಸಿದ್ಧಾಂತಗಳಿಗೆ ಸಿಲ್ಕೋಬಾರ್ದು. ನೀವು ಇನ್ನೊಬ್ಬರ ಸಿದ್ಧಾಂತಗಳಿಗೆ ಸಿಲ್ಕೋಬಾರ್ದು. ಅದು ಅವರವರ ದಾರಿ ಬದುಕು ಕಟ್ಟಿಕೊಂಡ್ರಲ್ಲ ಅದರ ಫಲಿತಾಂಶ ಮಾತ್ರ. ಈಗ ನಾವು ಮಾತಾಡ್ತಾ ಇದ್ದೀವಿ ಅಂದರೆ, ನಾವು ಏನಾಗಿದ್ವಿ, ಪೊಲೀಸ್ ಕಾನ್ಸ್ಟೇಬಲ್ ಆದೆ, ಹೈಸ್ಕೂಲ್ ಟೀಚರ್ ಆದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆದೆ, ಹಾಗೂ ಇತ್ತೀಚೆಗೆ ಆ್ಯಪ್ ಡೆವಲಪ್ ಮಾಡಿದ್ವಿ, ಯೂಟ್ಯೂಬರ್ ಆದ್ವಿ. ಈ ಬದುಕಿನ ಒಂದಷ್ಟು ಫಲವಾಗಿರುತ್ತೆ ನನ್ನ ಮಾತು. ಅದಕ್ಕಿಂತ ದೊಡ್ಡದಿದೆ ಬದುಕು. ಹಾಗಾಗಿ ಯಾರದೇ ಸಿದ್ಧಾಂತದೊಳಗೆ ನಾವು ಸಿಲ್ಕೋಬಾರ್ದು. ಅದು ಅವರವರ ಬದುಕಿನ ಸಾಗಿದ ಫಲವಾಗಿರುತ್ತೆ. ಹಾಗೆಯೇ ನಿಮ್ಮೊಳಗೊಂದು ದನಿ ಇದೆ, ನಿಮ್ಮೊಳಗಡೆ ನಾನು ಏನಾಗಬೇಕು ಅನ್ನೋದು ಇದೆ. ಆ ದನಿಯನ್ನು ಇನ್ಯಾರೋ ಬಂದು ಬುಡಮೇಲು ಮಾಡಿ ಹೀಗೆ ಆಗು ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಅವಕಾಶ ಕೊಡಬಾರ್ದು. ನಿಮ್ಮೊಳಗಿನ ದನಿ ನಿಮ್ಗದು ಯಾವಾಗಲೂ ಎಕೋ ಆಗ್ತಾ ಇರುತ್ತೆ. ಹೊರಗಿನ ದನಿ ಕ್ಷಣಕಾಲ ಅಷ್ಟೇ. ಈಗೇನು ನಾನು ಮಾತಾಡ್ತಾ ಇದ್ದೀನಿ, ಈ ಕ್ಷಣದಲ್ಲಿ ಮಾತ್ರ ನೀವು ಕೇಳಿಸ್ಕೊತೀರಾ, ಆನಂತರ ಇದು ಹೋಗ್ಬಿಡುತ್ತೆ. ಹಾಗಾಗಿ ಬದುಕಿನ ಆಯ್ಕೆ ಹೇಗಿರಬೇಕು ಅಂದರೆ, ನಿಮ್ಮೊಳಗಿನ ದನಿಗೆ ನೀವು ಪೂರಕವಾಗಿ ಕೆಲಸ ಮಾಡಬೇಕು. ಇನ್ಯಾರೋ ಬಂದು ಹೇಳ್ತಾರೆ ಅಂತ ಅಂದರೆ ಅದು ಅವರ ಬದುಕಿನ ಪ್ರತಿಫಲಿತದ ಒಂದು ಶ್ಯಾಡೋ ಅಷ್ಟೇ. ಅದು ನಿಮಗೆ ಲೈಫನ್ನು ಕೊಡೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಬದುಕಿನ ಆಯ್ಕೆ ಮಾಡ್ಕೋಬೇಕಾದ್ರೆ ಇನ್ನೊಬ್ಬರ ದನಿಯನ್ನು ನೀವು ಡಿಪೆಂಡ್ ಆಗಬಾರ್ದು. ನಿಮ್ಮ ಒಳಗಿನ ದನಿಗೆ ಕಿವಿ ಕೊಡಬೇಕು. ಹಾಗೆ ಕ್ವಶನ್ ಯುವರ್ ಸೆಲ್ಫ್, ನಾನು ಯಾರು ಅನ್ನೋದು ಪ್ರಶ್ನೆ ಮಾಡ್ಕೋಬೇಕು. ಏನು ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೋಬೇಕು ಅಂದರೆ, ಇವತ್ತು ನಿಮಗೆ ವಿರಾಟ್ ಕೊಹ್ಲಿ ಯಾರು ಅಂತಂದರೆ 5 ನಿಮಿಷ ಮಾತಾಡ್ತೀರಾ, ಸಚಿನ್ ತೆಂಡೂಲ್ಕರ್ ಯಾರು 5 ನಿಮಿಷ ಮಾತಾಡ್ತೀರಾ, ಯಶ್ ಯಾರು, ಸುದೀಪ್ ಜಿ ಯಾರು, ಅಮಿತಾಬ್ ಬಚ್ಚನ್ ಯಾರು, ಹೀಗೆ ಯಾರ ಬಗ್ಗೆ ಕೇಳಿದ್ರು 5 ನಿಮಿಷ ಮಾತಾಡ್ತೀರಾ. ಆದರೆ
ಯಾವುದೇ ಇಂಟರ್ವ್ಯೂಗಳನ್ನು ಫೇಸ್ ಮಾಡೋಕ್ಕೆ ಹೋದಾಗ ಫಸ್ಟ್ ಹೇಳೋದೇನು ಅಂದರೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನಿಮ್ಮ ಬಗ್ಗೆ ಹೇಳು ಅಂತೇಳಿ. ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋಕೆ 5 ನಿಮಿಷ ನಮಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಹೂ ಆ್ಯಮ್ ಐ, ನಾನು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ. ನಾನು ಏನಾಗಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅಂದರೆ ನಾವು ಬರೀ ಇನ್ನೊಬ್ಬರ ಬಗ್ಗೆ ನಾವು ಥಿಂಕ್ ಮಾಡ್ಕೊತಾ ಕಾಲ ಕಳೀತಾ ಇದ್ದೀವಿ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಇಲ್ಲ. ನಾನು ಯಾರು ಅಂತ ಅರ್ಥ ಮಾಡ್ಕೋತಿಲ್ಲ. ನಾನು ಯಾರೋ ಅನ್ನೋದು ನೀವು ಅರ್ಥ ಆಗೋದ ಹೊರತು ನೀವು ಯಾರೋ ಆಗೋಕ್ಕಾಗಲ್ಲ. ಈ ಭೂಮಿ ಮೇಲೆ ನೀವು ಯಾರೋ ಒಬ್ರು ಆಗಬೇಕು ಅಂತ ನೀವು ಬಯಸಿದರೆ ಫಸ್ಟ್ ಯು ಸರ್ಚ್ ಯುವರ್ ಸೆಲ್ಫ್. ನಾನು ಯಾರು, ಹೂ ಆ್ಯಮ್ ಐ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಮಾತ್ರ ನೀವು ಈ ಜಗತ್ತಿನಲ್ಲಿ ಏನೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಬ್ಬ ಫೋಟೋಗ್ರಾಫಲ್ಲಿ ಕಾಣುವ ವ್ಯಕ್ತಿಯನ್ನು ಗುರುತಿಸ್ತೀರಾ? ಹೀ ಈಸ್ ಅರ್ನಾಲ್ಡ್, ದ ಗ್ರೇಟ್ ಅರ್ನಾಲ್ಡ್. ಒಬ್ಬರು ಮಿಸ್ಟರ್ ಯೂನಿವರ್ಸ್ ಬಾಡಿ ಬಿಲ್ಡರ್ ಆಗಿ ರೂಪುಗೊಂಡು ಮಿಸ್ಟರ್ ಯೂನಿವರ್ಸ್ ಆಗ್ತಾರೆ, ಫಿಲಮ್ ನಟ ಆಗ್ತಾರೆ, ಆನಂತರ ಪಾಲಿಟಿಕ್ಸ್ಗೆ ಎಂಟ್ರಿಯಾಗಿ ಕ್ಯಾಲಿಫೋರ್ನಿಯಾ ಗವರ್ನರ್ ಆಗ್ತಾರೆ. ಗವರ್ನರ್ ಆದ ನಂತರ ಒಂದು ಮೋಟಿವೇಶನಲ್ ಸೆಷನಲ್ಲಿ ಅವ್ರು ಮಾತಾಡ್ತಾರೆ, ಸಕ್ಸಸ್ ಫಾರ್ಮುಲಾ ಅಂತೇಳಿ. ಏನಪ್ಪ ಸಕ್ಸಸ್ ಫಾರ್ಮುಲಾ ಹೇಳ್ತಾರೆ ಅಂದರೆ ಅವ್ರು ಎರಡೇ ಹೇಳೋದು, 1 is ವಿಷನ್, 2 ಡೋಂಟ್ ಲಿಸನ್ ನೇಸೇಯರ್ಸ್ ಅಂತ ಹೇಳ್ತಾರೆ. ವಿಷನ್ ಅಂತ ಅಂದರೆ ಅವರು 11 ವರ್ಷ ಇದ್ದಾಗ ಸೈಕಲ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮ್ಯಾಗ್ಝಿನ್ ಸಿಗುತ್ತಂತೆ. ಆವಾಗ ಟಿ ವಿ ಇರಲಿಲ್ಲ. ಆಸ್ಟ್ರಿಯಾ ದೇಶದಲ್ಲಿ ಇರ್ತಾರೆ, ಯುರೋಪ್ ಖಂಡದಲ್ಲಿ. ಮ್ಯಾಗ್ಝಿನ್ನಲ್ಲಿ ನೋಡಿದಾಗ ಅಮೇರಿಕಾದ ಬಗ್ಗೆ ಅಲ್ಲಿ ಚಿತ್ರಗಳಿದ್ದಾವೆ. ಅಲ್ಲಿ ಬ್ರಿಡ್ಜ್ಗಳು, 6 ಪಥದ ರಸ್ತೆಗಳು, ಗಗನಚುಂಬಿ ಕಟ್ಟಡಗಳು. ಇದನ್ನೆಲ್ಲ ನೋಡಿದಾಗ ಆಸ್ಟ್ರಿಯಾ ದೇಶದ ಈ ಗದ್ದೆ ಬಯಲುಗಳಲ್ಲಿ, ಈ ದನದ ಕೊಟ್ಟಿಗೆಗಳಲ್ಲಿ ಇರೋದಕ್ಕೆಲ್ಲ ನಾನು ಹುಟ್ಟಿರೋದು, ನನ್ನ ಬದುಕು ಅಮೇರಿಕಾದಲ್ಲಿರಬೇಕು, ನಾನು ಅಲ್ಲಿಗೆ ಹೋಗಬೇಕು ಅಂತ ವಿಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಏನೂ ಗೊತ್ತಿಲ್ಲ. ಹಾಗೆ 2 ವರ್ಷ ಕಳೆದೋಗುತ್ತೆ. 2 ವರ್ಷ ಕಳೆದ ನಂತರ ಮತ್ತೊಮ್ಮೆ ಎಲ್ಲೋ ಹೋಗುವಾಗ ಮ್ಯಾಗ್ಝಿನ್ ಮತ್ತೊಂದು ಸಿಗುತ್ತೆ. ಅಲ್ಲಿ ಒಬ್ಬ ಮಿಸ್ಟರ್ ಯೂನಿವರ್ಸ್ನ ಫೋಟೋ ಇರುತ್ತೆ. ಅವನಿಗೆ ಎಷ್ಟು ಬಹುಮಾನ ಬಂತು ಅಂತ ಎಲ್ಲ ಪ್ರಸ್ತಾಪ ಮಾಡಿರ್ತಾರೆ. ಅವತ್ತು ಇವ್ರ ವಿಷನ್ ಮತ್ತಷ್ಟು ಗಟ್ಟಿಯಾಯಿತು. ನಾನು ದೇಹವನ್ನು ದಾರ್ಢ್ಯಗೊಳಿಸಬೇಕು, ಮಿಸ್ಟರ್ ಯೂನಿವರ್ಸ್ ಲೆವೆಲ್ಗೆ ಹೋಗಬೇಕು, ಹಣ ಸಂಪಾದಿಸಬೇಕು, ಅವತ್ತು ಅಮೇರಿಕಕ್ಕೆ ಹೋಗಲು ಸಾಧ್ಯ ಅಂತ. 13ನೇ ವರ್ಷಕ್ಕೆ ಜರ್ನಿ ಆರಂಭ ಆಗುತ್ತೆ. 20ನೇ ವರ್ಷಕ್ಕೆ ಮಿಸ್ಟರ್ ಯೂನಿವರ್ಸ್ ಆಗಿ ರೂಪುಗೊಳ್ತಾರೆ. 25ನೇ ವರ್ಷಕ್ಕೆ ಆ್ಯಕ್ಟರ್ ಆಗಿ ರೂಪುಗೊಳ್ತಾರೆ. 60ನೇ ಏಜ್ ಮುಟ್ಟೋದ್ರೊಳಗಾಗಿ ಕ್ಯಾಲಿಫೋರ್ನಿಯಾ ಗವರ್ನರ್ ಆಗ್ತಾರೆ. ಏನು ಅಂದ್ಕೋತಾರೆ ಅದು ಆಗ್ತಾ ಇರ್ತಾರೆ. ಈ ರೀತಿ ಬದುಕಲ್ಲಿ ದಿಢೀರ್ ಬದಲಾವಣೆ ಕಂಡಂಥ ಒಬ್ಬ ವ್ಯಕ್ತಿ ಅರ್ನಾಲ್ಡ್. ಅವ್ರು ಹೇಳೋದಿಷ್ಟೇ, ಡೋಂಟ್ ಲಿಸನ್ ನೇಸೇಯರ್ಸ್. ಆಗಲ್ಲ ಅಂತ ಯಾರು ಹೇಳ್ತಾರೆ ಅವ್ರ ಮಾತನ್ನು ಕೇಳಲೇಬೇಡ್ರಿ ಅಂತ ಹೇಳ್ತಾರೆ. ನಿಮಗೂ ಅಷ್ಟೇ, ತುಂಬ ಜನ ಇದು ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ರ ಮಾತು ಕೇಳ್ಕೋಬಾರ್ದು. ನೀವು ವಿಷನ್ ಹೊಂದಿದ ತಕ್ಷಣ ಯಶಸ್ಸು ಬರಲ್ಲ. ವಿಷನ್ಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಾನೇನು ಹೇಳಿದೆ ಈಗ ಅಬ್ಸರ್ವ್ ಮಾಡಿದ್ದೀರಾ? 11 ವರ್ಷಕ್ಕೆ ವಿಷನ್ ಆರಂಭ ಆಯಿತು, 13 ವರ್ಷಕ್ಕೆ ವಿಷನ್ ಗಟ್ಟಿ ಆಯಿತು. ಆನಂತರ 7 ವರ್ಷ ನಿರಂತರ ಪ್ರಾಕ್ಟೀಸ್, ಅದರಿಂದ ರೂಪುಗೊಂಡರು ಅರ್ನಾಲ್ಡ್. ಜೊತೆಗೆ ನೇಸೇಯರ್ಸ್ ಬಗ್ಗೆ ಹೇಳಿದ್ನಲ್ಲ, ಅದಕ್ಕೆ ಮುಖ್ಯ ಉದಾಹರಣೆ ಅಂದರೆ ನೆಲ್ಸನ್ ಮಂಡೇಲಾಜಿ. ನೆಲ್ಸನ್ ಮಂಡೇಲಾ ಅವ್ರು ಹೇಳ್ತಾರೆ, ಇಂಪಾಸಿಬಲ್ ಅನ್ನೋ ಪದ ಅದು ಡಿಕ್ಷನರಿಯಲ್ಲಿ ಮಾತ್ರ. ಯಾರಾದರೊಬ್ಬರು ಆ ಕೆಲಸನ ಮಾಡೋವರೆಗೂ ಪ್ರತಿಯೊಂದು ಅಸಾಧ್ಯವಾದುದೇ ಅಂತ ಹೇಳ್ತಾರೆ. ಅಂದರೆ ಕನ್ನಡದಲ್ಲಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಒಂದು 10 ಲಕ್ಷ ಆಗುತ್ತೆ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಫುಡ್ ಚಾನಲ್ಲು, ಎಂಟರ್ಟೈನ್ಮೆಂಟ್ ಚಾನಲ್ಲು, ಮೂವಿ ಚಾನಲ್ಗಳು ಯಾವ್ದು ಬೇಕಾರಾಗ್ಬೋದು. ಪಾಠ ಮಾಡೋ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕರ್ನಾಟಕದಲ್ಲಿ ಬರೋ ಮ್ಯಾಕ್ಸಿಮಮ್ ಅಪ್ಲಿಕೇಶನ್ನೇ ಒಂದು 4 ಲ್ಯಾಕ್. 4 ಲಕ್ಷ ಆಸ್ಪಿರೆಂಟ್ಸ್ಗಳಿರ್ತಾರೆ. ಹೌ ಕ್ಯಾನ್ ವಿ ಬಿಲ್ಟ್ 10 ಲ್ಯಾಕ್ ಅನ್ನೋದೇ ಎಲ್ಲರೂ ಪ್ರಶ್ನೆ ಆಗಿತ್ತು. ಅಂಥದ್ದು ನಡುವೆ ನಾವು ಮಾಡಿ ತೋರಿಸಿದ್ದೀವಿ. ಇದು ಒಂದೇ ಅಂತಲ್ಲ, ಈ ಬದುಕಿನ ಎಲ್ಲದರೂ ಅಷ್ಟೇ, ಇಂಪಾಸಿಬಲ್ ಅನ್ನೋದು ಇಲ್ಲೇ ಇಲ್ಲ. ಇದನ್ನು ನಿಮ್ಮ ತಲೆ ಇಟ್ಕೋಬೇಕು. ಯಾರಾದರೂ ಒಬ್ಬರು ಅದನ್ನು ಮಾಡೋವರೆಗೂ ಮಾತ್ರ ಅಸಾಧ್ಯ ಅನಿಸುತ್ತೆ, ಮಾಡಿದ ನಂತರ ಪ್ರತಿಯೊಂದು ಸಾಧ್ಯವಾಗುತ್ತೆ. ಸ್ನೇಹಿತರೆ, ರೋಜರ್ ಬ್ಯಾನಿಸ್ಟರ್ ಬಗ್ಗೆ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. 4 ನಿಮಿಷದೊಳಗೆ 1 ಮೈಲ್ 1600 ಮೀಟರ್ ಪ್ಲಸ್ಸನ್ನು ಓಡೋದಕ್ಕೆ ಮನುಷ್ಯರ ಕೈಲಿ ಸಾಧ್ಯ ಇಲ್ಲ ಅಂತ ಇಡೀ ಮನುಕುಲ ನಂಬಿದ್ದಾಗ 1950ಸಲ್ಲಿ ದಿಸ್ ಪರ್ಸನ್ ಓಡ್ತಾರೆ. 4 ನಿಮಿಷದೊಳಗೆ 1 ಮೈಲ್ ಓಡಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿವರೆಗೂ ಮಾನವ ಕುಲ ಏನು ನಂಬಿತ್ತು ಅಂದರೆ 1 ಮೈಲನ್ನು 4 ನಿಮಿಷದೊಳಗೆ ಓಡೋಕ್ಕಾಗಲ್ಲ ಅಂತ ನಂಬ್ಕೊಂಡಿತ್ತು. ಬಟ್ ಇವರು ಓಡಿದ ಕೆಲವೇ ದಿನಗಳಲ್ಲಿ ಆ ರೆಕಾರ್ಡ್ ಬ್ರೇಕ್. ಯಾಕಂದರೆ ಎಲ್ಲರಿಗೂ ಗೊತ್ತಾಯಿತು ಅಸಾಧ್ಯ ಅಲ್ಲ, ಅದು ಸಾಧ್ಯ ಅಂತ. ಹಿಮಾಲಯ ಹತ್ತುವುದು ಸಾಧ್ಯವೇ ಇಲ್ಲ ಅನ್ನುವಂಥ ಟೈಮ್ನಲ್ಲಿ ಎಡ್ಮಂಡ್ ಹಿಲರಿ ಆ್ಯಂಡ್ ತೇನ್ಸಿಂಗ್ ನೋರ್ಜಾಯ್ ಅವರು ಹತ್ತುತ್ತಾರೆ. ಈಗ ವರ್ಷಕ್ಕೆ 20-30 ಜನ ಹತ್ತುತ್ತಾರೆ ಪ್ರತಿ ವರ್ಷ. 1953ವರೆಗೂ ಮನುಷ್ಯರು ಸಾಧ್ಯವಿಲ್ಲ ಅಲ್ಲಿಗೆ ರೀಚ್ ಆಗಲು ಅಂತ ನಂಬಿದ್ವಿ.
ಈಗ ಆ್ಯನ್ಯುವಲಿ ಮೋರ್ ದ್ಯಾನ್ 100 ಪೀಪಲ್ಗಳು ಹಿಮಾಲಯವನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ, ಮೌಂಟ್ ಎವರೆಸ್ಟ್ನ. ಅಂದರೆ ಒಬ್ಬರು ಮಾಡೋವರೆಗೂ ಪ್ರತಿಯೊಂದು ಕೂಡ ಅಸಾಧ್ಯ, ಒಬ್ಬರು ಮಾಡಿದ ನಂತರ ಪ್ರತಿಯೊಂದು ಸಾಧ್ಯ ಆಗತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಜಾಬ್ ಸಿಕ್ಕಿಲ್ಲ, ಬಟ್ ಯು ಸ್ಟಾರ್ಟ್, ನೀವು ಅದನ್ನು ಪಡ್ಕೊಂಡ್ರೆ ಅಂದರೆ ಅದು ಹ್ಯಾಬಿಟ್ ಆಗುತ್ತೆ ಸುತ್ತಮುತ್ತ. ಯು ಡೋಂಟ್ ಬಿಲೀವ್, ನಮ್ಮ ಕುಟುಂಬದಲ್ಲಿ ಮೊದಲ ಜಾಬ್ ನಾ ತಗೋತೀನಿ, ತೆಗೆದುಕೊಂಡ ನಂತರ ನಮ್ಮ ಕುಟುಂಬದಲ್ಲಿ 4-5 ಜನ ಜಾಬ್ ತಗೋತಾರೆ. ಇವತ್ತು ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ ಫ್ಯಾಮಿಲಿ ಸುತ್ತಮುತ್ತ ನೋಡಿದ್ರೆ ಎಲ್ಲ ಕಡೆ ಗೌರ್ಮೆಂಟ್ ಎಂಪ್ಲಾಯೀಸ್ ಸೇರ್ಕೋತಾರೆ. ಅಂದರೆ ನಾವು ಅಸಾಧ್ಯ ಅಂತ ಯಾವ್ದು ಅನ್ಕೋತೀವಿ ಅಂದರೆ ಯಾರಾದರೂ ಒಬ್ಬರು ಮಾಡೋವರೆಗೂ, ಒಬ್ಬರು ಮಾಡಿದ ನಂತರ ಎವ್ರಿಥಿಂಗ್ ಈಸ್ ಪಾಸಿಬಲ್ಲೇ. ಸ್ನೇಹಿತರೆ, ಈ ಮನುಷ್ಯನಾರು ಗುರುತಿಸ್ತೀರಾ? ಇವರು ಸ್ಟೇ ಹಂಗ್ರಿ ಸ್ಟೇ ಫೂಲಿಶ್ ಅಂತ ಹೇಳಿದಂಥವ್ರು. ಹಸಿವಿನಿಂದ ಇರಬೇಕು, ಮೂರ್ಖರಾಗಿರಬೇಕು ಅಂತ ಹೇಳ್ತಾರೆ. ಎಲ್ಲರೂ ನೀನು ಭಾಳ ಇಂಟೆಲಿಜೆಂಟ್ ಇರು, ಹೊಟ್ಟೆ ತುಂಬ ತಿನ್ಕೊಂಡಿರು ಅಂತ ಹೇಳ್ತಾರೆ. ಇವರು ಆಪೋಸಿಟಾಗಿ ಹೇಳ್ತಾರೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು. ಈಗ ನಾವು ಸಾಧನದಲ್ಲಿ 2007ರಲ್ಲಿ ಸಾಧನವನ್ನು ಆರಂಭ ಮಾಡಿದಾಗ ಹುಡುಗರಿಗೆ ಉಚಿತವಾಗಿ ಪಾಠ ಮಾಡ್ತಾಯಿದ್ವಿ. ಸುಮಾರು 12 ವರ್ಷಗಳ ಕಾಲ ಹಾಗೆ ಬಂತು. 2019ವರೆಗೂ ನೂರಾರು ವಿದ್ಯಾರ್ಥಿಗಳಿಗೆ ಹೈಟೆಕ್ ಫೆಸಿಲಿಟಿ, ಪ್ರಾಜೆಕ್ಟರ್ ಹಾಕ್ಕೊಂಡು ಡಿಜಿಟಲ್ ಬೋರ್ಡ್ ಬಳಸ್ಕೊಂಡು ಹೈಟೆಕ್ ಕ್ಲಾಸ್ ಮಾಡ್ತಾಯಿದ್ದೀವಿ. ₹1 ಫೀಸ್ ತಗೋತಾ ಇಲ್ಲ. ಊರ ಜನಗಳಿಗೆಲ್ಲ ಆಶ್ಚರ್ಯ, ಇವ್ರಿಗೇನಾಗಿದೆ, ಮೂರ್ಖರ ಥರ ಕಾಣ್ತಾರಲ್ಲ ಅಂತ. ಅಪ್ ಟು 2019 ಯಾವ ಜನಗಳಿಗೆ ನಾವು ಮೂರ್ಖರ ಥರ ಕಾಣ್ತಾ ಇದ್ವೋ, ಕೇವಲ 2-3 ವರ್ಷಗಳಲ್ಲಿ ನಾವು ಸೆಲೆಬ್ರಿಟಿಗಳ ಥರ ಕಾಣೋಕ್ಕೆ ಸ್ಟಾರ್ಟ್ ಆದ್ವಿ. ಅಂದರೆ ಯಾವಾಗ ಯೂಟ್ಯೂಬ್ಗೆ ಎಂಟ್ರಿ ಆದ್ವಿ, ಅಲ್ಲೇನು 10-12 ವರ್ಷ ಪ್ರಾಕ್ಟೀಸ್ ತಗೊಬಂದು ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ತಕ್ಷಣದಲ್ಲಿ ಶಿಕಾರಿಪುರ ಎಂಬ ಸಣ್ಣ ಊರಿನ ಸಾಮಾನ್ಯ ಯುವಕರು ರಾಜ್ಯದಲ್ಲಿ ಬೆಸ್ಟ್ ಎಜುಕೇಟರ್ ಅಂತ ಪ್ರೂವ್ ಮಾಡಿದ್ವಿ. ಆಟೋಮೆಟಿಕ್ಲಿ ಸೆಲೆಬ್ರಿಟಿಯಾಗಿ ಕನ್ವರ್ಟ್ ಆಗ್ತೀವಿ. ನಿಮ್ಮೂರಲ್ಲಿ ನೀವು ಓಡ್ತಾ ಇದ್ದೀರಾ ಅಂದರೆ, ರನ್ ಮಾಡ್ತಾ ಇದ್ದೀರಾ PCPSಗೆ, ಫೂಲಿಶ್ ಥರ ಕಾಣ್ತಾ ಇರ್ತೀರಾ. ರಾತ್ರಿ 12 ಗಂಟೆ ಕೂತ್ಕೊಂಡು ಓದ್ತಾ ಇರ್ತೀರಾ, ಫೂಲಿಶ್ ಥರ ಕಾಣ್ತಾ ಇರ್ತೀರಾ. ಬಟ್ ಒನ್ಸ್ ಯು ಗಾಟ್ ಸಕ್ಸಸ್, ಆವಾಗ ಜನ ನಿಮ್ಮನ್ನು ಮೆಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಆರಂಭದಲ್ಲಿ ಫೂಲಿಶ್ ಥರನೇ ಕಾಣ್ತೀವಿ. ಆ ಫೂಲಿಶ್ನೆಸ್ಸನ್ನು ನೀವು ಹ್ಯಾಬಿಟ್ ಮಾಡಿಕೊಂಡು ಇನ್ನಷ್ಟು ಫೂಲಿಶ್ಗಳಾಗಿ ಸರಿಯಾಗಿ ಅಚೀವ್ ಮಾಡ್ಕೊಂಬಂದ ನಂತರ ನಿಮ್ಮನ್ನು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಗುರುತಿಸುತ್ತೆ ಸಮಾಜ. ಹಾಗೆ ಹಸಿವು ಅಷ್ಟೇ. ಹಸಿವು ಅಂದರೆ ಕೇವಲ ಹೊಟ್ಟೆಯ ಹಸಿವಲ್ಲ, ಜ್ಞಾನದ ಹಸಿವು, ಸಾಧನೆಯ ಹಸಿವು. ನಿದ್ದೆ ಮಾಡೋಕ್ಕೆ ಬಿಡಬಾರ್ದಿದು. ಇದನ್ನು ಅಳವಡಿಸ್ಕೋಬೇಕು ಅಂತ ಹೇಳಿದಂಥವ್ರು ಸ್ಟೀವ್ ಜಾಬ್ಸ್. ಇವತ್ತೇನು ಮನುಕುಲ ಸ್ಮಾರ್ಟ್ಫೋನ್, ವಿಂಡೋಸ್, ಏನು ಕಂಪ್ಯೂಟರ್ಸ್ ಇವೆಲ್ಲ ನೋಡ್ತಾ ಇದ್ದೀವಲ್ಲ, ಇದರೆಲ್ಲದಕ್ಕೂ ಒಂದು ಪಾಶ್ನೆಸ್ಸನ್ನು, ಒಂದು ಕರಿಷ್ಮಾ ತಂದುಕೊಟ್ಟಂಥವ್ರು ಇವರು. ಇವತ್ತು ಐಫೋನ್, ಐಪ್ಯಾಡ್ ಇವೆಲ್ಲ ನೋಡ್ತಾ ಇದ್ದೀವಲ್ಲ, ಅದೆಲ್ಲದನ್ನು ಕೊಟ್ಟಂಥವರು ಸ್ಟೀವ್ ಜಾಬ್ಸ್, ಆ್ಯಪಲ್ ಕಂಪನಿಯ ಸ್ಥಾಪಕರು. ಈತನ ಬಾಲ್ಯ ನೋಡಿದರೆ ಎಲ್ಲರಿಗೂ ವಿಚಿತ್ರ ಅನಿಸುತ್ತೆ. ಒಬ್ಬ ಅಡ್ವೊಕೇಟ್ ತಾಯಿ, ಒಬ್ಬ ಎಜುಕೇಷನ್ ಗ್ರ್ಯಾಜುಯೇಟ್ ಮಾಡ್ತಾ ಇದ್ದಂಥ ಯುವಕನ ಜೊತೆ ಅಕ್ರಮ ಸಂಬಂಧದಿಂದ ಈತ ಹುಟ್ಟುತ್ತಾನೆ. ಹುಟ್ಟಿದಾಗ ಅವರು ಹೆಣ್ಣು ಮಗು ಬೇಕು ಅಂತ ಬಯಸಿದ್ರು. ಹುಟ್ಟಿದ ಗಂಡು ಮಗು ಆಗಿತ್ತು. ಇಮಿಡಿಯೇಟ್ ಹಾಸ್ಪಿಟಲಿಂದ ಕಾಲ್ ಹೋಗುತ್ತೆ, ಯಾರಿಗಾದ್ರೂ ಮಗು ಬೇಕಾ, ಮಗು ಕೊಡ್ತೀವಿ ಅಂತ. ಒಬ್ಬ ಗ್ರ್ಯಾಜುಯೇಟ್ ಅಲ್ಲದ ತಾಯಿ, ಹೈಸ್ಕೂಲ್ನೇ ನೋಡದ ಒಬ್ಬ ತಂದೆ, ಇಬ್ಬರು ಗಂಡ ಹೆಂಡತಿ ಬಂದು ನಮಗೆ ಈ ಮಗುವನ್ನು ಕೊಡಿ ಅಂತ ಕೇಳ್ತಾರೆ. ನೀವು ಓದಿಲ್ಲ, ಹಾಗಾಗಿ ಈ ಮಗು ಕೊಡಲ್ಲ ಅಂತಾರೆ. ಇಲ್ಲ, ನಾವು ಓದಿಲ್ಲದೆ ಇರ್ಬೋದು, ಈ ಮಗುವಿಗೆ ಓದಿಸ್ತೀವಿ ಅಂತ ಇವರು ಪ್ರಾಮಿಸ್ ಮಾಡಿ ಈ ಮಗುವನ್ನು ದತ್ತು ತೆಗೆದುಕೊಂಡು ಹೋಗ್ತಾರೆ. ಹಾಗೆ ದತ್ತು ತೆಗೆದುಕೊಂಡು ಹೋಗಿ ಬೆಳೀತಾನೆ ಸ್ಟೀವ್ ಜಾಬ್. ಬೆಳೆದ ನಂತರ ಸ್ಕೂಲ್ಗೆ ಸೇರ್ತಾನೆ. 6 ತಿಂಗಳಾಗ್ತಿಂಗೆ ಸ್ಕೂಲ್ ಡ್ರಾಪ್ಔಟ್. ಯಾಕೆ ಅಂತಂದರೆ, ನನ್ನ ತಂದೆ ತಾಯಿ ಕೊಡುವ ಶುಲ್ಕಕ್ಕೆ ಸಮನಾದ ಶಿಕ್ಷಣ ನನಗೆ ಸಿಗ್ತಾ ಇಲ್ಲ, ಇದು ನನಗೆ ಯೂಸ್ ಅನಿಸ್ತಾ ಇಲ್ಲ ಅಂತ ಸ್ಕೂಲ್ ಡ್ರಾಪ್ಔಟ್ ಆದಂಥ ವ್ಯಕ್ತಿ ಕಷ್ಟಗಳನ್ನು ಅನುಭವಿಸಿ ಸಾಧನೆಯನ್ನು ಮಾಡಿ ಆ್ಯಪಲ್ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ನಂತರ ಇವರು ಬಿಲಿನಿಯರ್ಸ್ ಲಿಸ್ಟಿಗೆ ಬರ್ತಾರೆ. ದಿ ಬೆಸ್ಟ್ ಇನ್ನೋವೇಟರ್ ಆಫ್ ದಿ ವರ್ಲ್ಡ್ ಆಗಿ ರೂಪುಗೊಳ್ತಾರೆ. ಹಾಗೆ ಬದುಕಲ್ಲಿ ಏನು ಮಾಡಬೇಕು ಅಂದರೂ ಮಾಡೆಲ್ ಆಗಿರಬೇಕಾಗತ್ತೆ ಇಂಥ ವ್ಯಕ್ತಿಗಳು. ಸ್ನೇಹಿತರೆ, ಗ್ರೇಟ್ ಪರ್ಸ್ನಾಲಿಟೀಸ್ ಈಗ ನೋಡಿರ್ಬೋದು ನೀವು, ಆರ್ನಾಲ್ಡ್ ಆಗಿರ್ಬೋದು, ಸ್ಟೀವ್ ಜಾಬ್ಸ್ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಹೆರಿಗೆ ಆಸ್ಪತ್ರೆಗಳಲ್ಲಿ ಹುಡ್ತಾರೆ, ರಾಶಿ ಗೋತ್ರಗಳಿಂದ ಹುಡ್ತಾರೆ ಅಂತ ಏನಾದ್ರು ನೀವು ತಿಳ್ಕೊಂಡಿದ್ದೆ, ದಟ್ಸ್ 100% ರಾಂಗ್. ಅದು ಚಾಯ್ಸ್ಗಳಿಂದ ಹುಡ್ತಾರೆ. ಅವರು ಬದುಕನ್ನು ಹೇಗೆ ಮಾಡ್ಕೋಬೇಕು ಅಂತ ಚಾಯ್ಸ್ ಮಾಡ್ತಾರೆ, ಆ ಚಾಯ್ಸ್ಗೆ ಆ್ಯಕ್ಟ್ ಮಾಡ್ತಾರೆ. ಆಟೋಮೆಟಿಕ್ಲಿ ಅವ್ರ ಬದುಕು ಆ ಥರ ರೂಪುಕೊಳ್ತಾ ಬರುತ್ತೆ. ನೀವು ಯಾವುದೇ ಸಾಧನೆ ಮಾಡಬೇಕಾದ್ರೆ ಮೈಂಡ್ ನಿಮಗೆ ರೂಲ್ ಮಾಡೋಕೆ ಬಿಡಬಾರ್ದು. ರೂಲ್ ದ ಮೈಂಡ್. ನೀವು ಮೈಂಡನ್ನು ರೂಲ್ ಮಾಡಬೇಕು. ಪ್ಲೇ ವಿತ್ ದ ಮೈಂಡ್ ಗೂಗ್ಲೀಸ್. ಅಂದರೆ ಈಗ ಮೈಂಡ್ ಇದೆಯಲ್ಲ, ಅದು ನಿಮ್ಗೆ ಯಾವಾಗಲೂ ಗೂಗ್ಲಿ ಆಗ್ತಾ ಇರುತ್ತೆ. ನೀವು PSI ಆಗಬೇಕು ನಾನು ಅಂತ ಅನ್ಕೊತಾ ಇರ್ತೀರಾ, ಒಂದು ಕ್ಷಣಕ್ಕೆ ನಿಮಗೆ ಹೇಳುತ್ತದು ನಿನ್ನ ಕೈಲಿ ಆಗೋಲ್ಲ ಬಿಡು ಅಂತ. ಬೆಳಿಗ್ಗೆ 5 ಗಂಟೆಗೆ ಏಳೋಣ ಅಂತ ಮಲಗಿರ್ತೀರಾ, 5 ಗಂಟೆಗೆ ಅಲಾರಾಮ್ ಆದ್ಕೊಳ್ಳಿ ಅದು ಹೇಳುತ್ತೆ, ಇನ್ನೊಂದು ಅರ್ಧ ಗಂಟೆ ಮಲ್ಗೋಣ ಬಿಡು ಅಂತ. ಪ್ರತಿ ಟೈಮ್ ನಿಮಗೆ ಗೂಗ್ಲೀಸ್ ಹಾಕ್ತಾ ಇರುತ್ತೆ ಮೈಂಡ್.
ಆ ಗೂಗ್ಲಿ ವಿರುದ್ಧ ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಿ 5 ಗಂಟೆಗೆ ಹೇಳ್ಬೇಕು ಎದ್ದೇಳು ಅಂತ ಎಬ್ಸೋಂಥದ್ದು, ನಾನು PSI ಆಗಬೇಕು ಆಗಲೇಬೇಕು ಅಂತ ಹಠಕ್ಕೆ ಬೀಳೋಂಥದ್ದು, ನಾನು ಏನೋ ಮಾಡಬೇಕು ಅಂತ ಜಿದ್ದಿಗೆ ಬೀಳೋಂಥದ್ದು, ಆ ಮೈಂಡ್ ಗೂಗ್ಲಿಸ್ ವಿರುದ್ಧ ನೀವು ಆಡೋಕ್ಕೆ ಕಲ್ತ್ಕೊಂಡ್ರಿ ಅಂದರೆ ಆಟೋಮೆಟಿಕ್ಲಿ ನೀವು ಸಕ್ಸಸ್ ಪಡೆದಿದ್ದೀರಾ ಅಂತ. ಸ್ನೇಹಿತರೆ, ಈ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಬಗ್ಗೆ ಮಾತಾಡ್ತೀವಿ. ಏನು ನಾವು ಆ್ಯಕ್ಟಿವ್ ಆಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಇದು ಕೇವಲ 1 ಪಾರ್ಟ್ ಆಫ್ ದಿ ಬ್ರೈನ್. ಇನ್ನು 7 ಪಾರ್ಟ್ ಆಫ್ ದಿ ಬ್ರೈನ್ ಈ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮ ಹುಡುಗರೆಲ್ಲ ಸೋಲಿಗೆ ಮೇಜರ್ ಕಾರಣನೇ ಈ ಸಬ್ಕಾನ್ಷಿಯಸ್ ಆ್ಯಕ್ಟಿವೇಟ್ ಆಗಿಲ್ಲ. ಮೇಲ್ಗಡೆ PSI ಎಕ್ಸಾಮ್ ಕಟ್ಟಿದ್ದೀನಿ, ಓದ್ತಾ ಇದ್ದೀನಿ, UPSC ಕಟ್ಟಿದ್ದೀನಿ, ಓದ್ತಾ ಇದ್ದೀನಿ. ದಿಸ್ ಈಸ್ ಜಸ್ಟ್ ಒನ್ ಶೇರ್ ಆಫ್ ದಿ ಮೈಂಡ್. 7 ಶೇರ್ ಇದೆಯಲ್ಲ, ಅದು ಒಳಗಡೆ ಝೀಲ್ ಇರಬೇಕು. ಆ ಝೀಲ್ ಇದ್ದಾಗ ಆಟೋಮೆಟಿಕಲಿ ನೀವು ನಿದ್ದೆ ಮಾಡೋಕ್ಕಾಗೋದಿಲ್ಲ. ಬೆಳಿಗ್ಗೆ 5 ಗಂಟೆ ಅಲಾರಾಮ್ ಆದ್ಕೂಳೆ ಎದ್ದೇಳ್ತಾ ಇರ್ತೀರ. ಅಲಾರಾಮ್ ಆದ್ಕೂಳೆ ಇನ್ನೊಂದಷ್ಟು ಪೋಸ್ಟ್ಪೋನ್ ಮಾಡಿದ್ರಿ ಅಂದರೆ ನಿಮ್ಮ ಲೈಫ್ ಪೋಸ್ಟ್ಪೋನ್ ಆಗುತ್ತೆ. ಸೊ ಡೋಂಟ್ ಸ್ನೂಸ್ ದ ಅಲಾರಾಮ್. ಅಲಾರಾಮನ್ನು ಸ್ನೂಸ್ ಮಾಡಿ ಮತ್ತೊಂದಷ್ಟೊತ್ತು ಮಲಗುವಂಥ ಪ್ರಯತ್ನ ಇನ್ನು ಮುಂದೆ ಮಾಡಬಾರ್ದು ನೀವು. ಇಲ್ಲಿ ಒಂದು ಹಿಂದೆ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಲೈಫ್ ಆಫ್ ದ ಎಲಿಫ್ಯಾಂಟ್. ಆನೆಯ ಬದುಕನ್ನು ನೋಡಿದಾಗ ನಮಗೆ ಒಂದು ಪ್ಲಾಸೆಬೋ ಎಫೆಕ್ಟ್ ಕಾಣ್ತೀವಿ ನಾವು. ಪ್ಲಾಸೆಬೋ ಎಫೆಕ್ಟ್ ಅಂದರೆ ಆನೆ ಚಿಕ್ಕ ಮರಿ ಇದ್ದಾಗ ಅದ್ರ ಕಾಲಿಗೆ ಒಂದು ಚೈನ್ ಹಾಕ್ತಾರೆ. ಚೈನ್ ಹಾಕಿ ಕಟ್ಟಿ 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 ಸ್ವಲ್ಪ ದಿನ ನಿಲ್ಲಿಸ್ತಾರೆ. ಆ ನಂತರ ಆನೆ ತುಂಬ ದೊಡ್ಡದಾಗತ್ತೆ. ತುಂಬ ದೊಡ್ಡದಾದಾಗ ಒಂದು ಸಣ್ಣ ಹಗ್ಗ ಹಾಕಿ ಒಂದು ಕಂಬಕ್ಕೆ ಕಟ್ಟಿದ್ರೂ ಅದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ನನಗೆ ಕಾಲು ಕಟ್ಟಿದ್ದಾರೆ, ನಾನು ಕೀಳೋಕ್ಕಾಗಲ್ಲ ಅಂತ. ಕೀಳೋದೆಲ್ಲ ಜಸ್ಟ್ ಕಾಲು ಅಲ್ಲಾಡಿಸಿದ್ರೆ ಆ ಗೂಟ ಕಿತ್ಕೊಂಬರುತ್ತೆ, ಆದರೆ ಅದು ಕೀಳೋ ಪ್ರಯತ್ನ ಮಾಡಲ್ಲ. ನಾವು ಅಷ್ಟೇ, ನಮ್ಗೆ ಒಂದು ಬೇಲಿ ಹಾಕ್ಕೊಂಡ್ಬಿಟ್ಟಿದ್ದೀವಿ, ಇಷ್ಟೇ ನಮ್ಮ ಲೈಫ್ ಅಂತ. ಆ ಲೈಫಿನ ಆಚೆಗೆ ಬರೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಪ್ಲೇಸಬೋ ಎಫೆಕ್ಟಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಕೈಲಿ ಆಗಲ್ಲ ಅಂತ. ಒಂದು ಸರಿ ಆಗಲ್ಲ ಅನ್ನೋದೇನಿದೆಯಲ್ಲ ಅದನ್ನ ಕಿತ್ತು ಬಿಸಾಡ್ರಿ. ದೊಡ್ಡ ಆನೆ ಆಗಿದ್ದೀರಾ ನೀವು ಏನು ಆಗಲ್ಲ ಅಂತ ಹಾಕೊಂಡಿದ್ರೆ ವೆರಿ ಸ್ಮಾಲ್ ಸಣ್ಣ ಥ್ರೆಡ್ ಅದು. ಆ ಥ್ರೆಡ್ ಕಿತ್ಕೊಂಡು ಹೊರಗೆ ಬಂದರೆ ಆಟೋಮೆಟಿಕ್ಲಿ ಲೈಫಲ್ಲಿ ಯಶಸ್ಸುಗಳು ನಮ್ಮ ಹುಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸ್ನೇಹಿತರೆ, ಆ್ಯಕ್ಟಿವೇಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂದಾಗ ಬಿಲೀಫ್ ಸ್ಟ್ರಾಂಗ್ ಇರಬೇಕು. ನೀವೇನು ಆಗಬೇಕು ಅಂದ್ಕೋತೀರಾ ಅದಾಗಬೇಕು. ನೀವು ಡೋಂಟ್ ಬಿಲೀವ್, ನಾನು ಸುಮಾರು ಕಡೆ ಪ್ರಾಮಿಸ್ ಮಾಡಿದ್ದೆ, ವಿಜಯದಶಮಿ 2021 ದಶಮಿ 10 ಆವತ್ತಿನ ದಿವಸ ನಾವು 10 ಲಕ್ಷದ ಚಾನಲ್ ಆಗ್ತೀವಿ ಅಂತ. ಅದು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ವಿ. ಆದರೆ 15-20 ದಿವಸ ಮೊದಲೇ ಅಚೀವ್ಮೆಂಟ್ ಮಾಡ್ತೀವಿ. ಅಂದರೆ ನೀವು ಸ್ಟ್ರಾಂಗ್ ಬಿಲೀಫ್ ಇಟ್ಕೋಬೇಕು. ಅದಕ್ಕೋಸ್ಕರ ಬಿಲೀಫ್ ಇಟ್ಕೊಂಡು ಆಗಲ್ಲ, ಕನ್ಸಿಸ್ಟೆನ್ಸಿ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಡೈಲಿಗೆ 2ರಿಂದ 3 ವಿಡಿಯೋ ಹಾಕ್ತೀವಿ ನಾವು. ದಟ್ಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ. ಕಮಿಟ್ಮೆಂಟ್ ಇರಬೇಕು. ಅವೆಲ್ಲ ಇದ್ದಾಗ ಯಶಸ್ಸು ಬರುತ್ತೆ. 365 ದಿವಸದಲ್ಲಿ 1 ದಿನ ನೀವು ಲೇಸಿನೆಸ್ ಮಾಡಿದ್ರು ದಟ್ ಬಿಕಮ್ 0. 365 - 1 = 364 ಅಲ್ಲ. ಸಾಧನಾ ಜಗತ್ತಿನಲ್ಲಿ, ಕಾಂಪಿಟೇಟಿವ್ ವರ್ಲ್ಡಲ್ಲಿ 365ರಲ್ಲಿ 1 ಕಳೆದ್ರು ದಟ್ಸ್ ಬಿಕಮ್ 0. ಇವತ್ತು ವಿಜಯದಶಮಿ, ನೀವೆಲ್ಲ ಹಬ್ಬ ಆಚರಿಸ್ತಾ ಇದ್ದೀರಾ. ನಿಮ್ಮ ಮುಂದೆ ಬಂದು ನಾನು ಮಾತಾಡಬೇಕು ಅಂತ ವಿಡಿಯೋ ಮಾಡೋದಕ್ಕೋಸ್ಕರ ನನ್ನ ರಾತ್ರಿಯನ್ನೇ ಕಳೀತಾ ಇದ್ದೀನಿ. ಐ ಬರ್ನ್ ಮೈ ನೈಟ್ಸ್. ಎಷ್ಟೋ ರಾತ್ರಿಗಳನ್ನು ಬರ್ನ್ ಮಾಡಿದ್ದಕ್ಕೋಸ್ಕರನೇ ನಾವು ಇವತ್ತು ಈ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಯಿತು. 1 ದಿವಸ ಕೂಡ ಮೈನಸ್ ಆಗಬಾರ್ದು. ಮೈನಸ್ ಆಯಿತು ಅಂದರೆ ದಟ್ಸ್ ಬಿಕಮ್ 0. ಹಾಗಾಗಿ ನೀವು 2-3 ದಿನಗಳನ್ನು, 4-5 ದಿನಗಳನ್ನು ವೇಸ್ಟಾಗಿ ಕಳೆಯೋದನ್ನು ಅವಾಯ್ಡ್ ಮಾಡಲೇಬೇಕು. ನೆಗೆಟಿವ್ ಇನ್ಸ್ಟ್ರಕ್ಷನ್ನ ಮೈಂಡ್ ಕೊಡಬೇಡಿ. ನನ್ನ ಕೈಲಿ ಆಗಲ್ಲ ಅಂತ ನೀವು ಮೈಂಡಿಗೆ ಕೊಟ್ರಿ ಅಂದರೆ ಇದು ಆಗಲ್ಲ, ಅದಾಗಲ್ಲ, ಡೋಂಟ್ ಡೂ ದಿಸ್, ಡೋಂಟ್ ಡೂ ದಟ್, ಇವು ಮಾಡ್ತಾ ಹೋದ್ರಿ ಅಂದರೆ ಆಟೋಮೆಟಿಕ್ಲಿ ಇನ್ನೇನು ಮಾಡ್ತೀರಾ ನೀವು? ಇದು ನನ್ನ ಕೈಲಾಗಲ್ಲ, ಅದು ನನ್ನ ಕೈಲಾಗಲ್ಲ, ಮತ್ತು ಮಾಡೋದಾದರೆ ಏನು? ದಟ್ಸ್ ವೈ ವಾಟ್ ಟು ಡೂ ಅನ್ನೋದು ನಿಮ್ಮ ಪ್ರಶ್ನೆ ಇರಬೇಕು. ಎಲ್ಲದೂ ನನ್ನ ಕೈಲಿ ಸಾಧ್ಯ, ನಾನು ಮಾಡೇ ಮಾಡ್ತೀನಿ ಅಂತ. ಯಾವಾಗಲೂ ಮೈಂಡ್ಗೆ ನೆಗೆಟಿವ್ ಇನ್ಸ್ಟ್ರಕ್ಷನ್ಗಳನ್ನು ಕೊಡಬೇಡಿ. ನೆಗೆಟಿವ್ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅಂದರೆ ಆಟೋಮೆಟಿಕ್ಲಿ ಸೋಲು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ, ನಿಮ್ಮ ಬೆನ್ನ ಹಿಂದೆ ಕುತ್ಕೊಂಡ್ಬಿರುತ್ತೆ. ಬೇತಾಳನ ಕಥೆಗಳು ಕೇಳಿರ್ಬೋದು ನೀವು, ಬೆನ್ನೇರಿರುತ್ತದು. ಸೋಲು ನಿಮ್ಮ ಬೆನ್ನೇರು ಕುತ್ಕೊಂಡಿರುತ್ತೆ. ಯಾವಾಗ ಅಂದರೆ ನನ್ನ ಕೈಲಿ ಆಗಲ್ಲ ಅಂತ ನೆಗೆಟಿವ್ ಇನ್ಸ್ಟ್ರಕ್ಷನ್ ಕೊಟ್ಕೊಂಡ್ರೆ ಅದನ್ನು ಕಿತ್ತು ಬಿಸಾಡ್ತಿರ್ಬೇಕು, ಅದನ್ನ ಎತ್ಕೊಂಡು ಹೋಗ್ತಾ ಇರಬೇಕು, ನೀನು ಬಾ ನೀನು ನನ್ನ ಜೊತೆಗೆ ಅಂತೇಳಿ. ಆವಾಗ ನಾವು ಯಶಸ್ಸು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಅಣಕಿಸುವವರಿಗೆ, ಟೀಕಿಸುವವರಿಗೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಒಬ್ಬ ವಿದ್ಯಾರ್ಥಿನಿ ಒಂದು ಕಡೆ ಕೇಳ್ತಾಳೆ. ಅಣಕಿಸುವವರು, ಟೀಕಿಸೋರಿಗೆಲ್ಲ ನಾವು ರಿಯಾಕ್ಷನ್ಸ್ ಹೇಗೆ ಕೊಡಬೇಕು? ಅಣಕಿಸೋರು, ಟೀಕಿಸೋರು ಹೇಗಿರ್ತಾರೆ ಅಂತಂದರೆ, ಕ್ರಿಕೆಟ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಕ್ರಿಕೆಟಲ್ಲಿ ಸ್ಲೆಡ್ಜಿಂಗ್ ಅಂತ ಒಂದು ಪದ ಯೂಸ್ ಮಾಡ್ತೀವಿ. ಒಬ್ಬ ಬ್ಯಾಟ್ಸ್ಮನ್ ನೀಟಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾನೆ, ಒಂದು 50 ರನ್ಸ್ ಮಾಡ್ತಿದ್ದಾನೆ ಅಂತಿದ್ದಂಗೆ ಬೌಲರ್ಗಳು ಬಂದು ಅವ್ರಿಗೆ ಅಣಕ ಮಾಡೋವಂಥದ್ದು, ಕಿಚಾಯಿಸೋಂಥದ್ದು ಎಲ್ಲ ಮಾಡ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಡಿಸ್ಟ್ರ್ಯಾಕ್ಟ್ ದ ಮೈಂಡ್. ಅವ್ರ ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡಬೇಕು ಅಂತ. ಒನ್ಸ್ ಯುವರ್ ಮೈಂಡ್ ಡಿಸ್ಟ್ರ್ಯಾಕ್ಟೆಡ್, ನೀವೇನೇನೇನೂ ಮಾಡೋಕ್ಕಾಗಲ್ಲ.
ಅದಕ್ಕೋಸ್ಕರನೇ ಈ ಅಣುಕಿಸೋರು ಟೀಕಾಕಾರರನ್ನ ಸ್ಲೆಡ್ಜಿಂಗ್ ಮಾಡ್ತಿದ್ದಾರೆ ಅಂದ್ಕೊಂಡು ನೀವು ಆಟೋಮೆಟಿಕ್ಲಿ ಸುಮ್ಮನಿರೋಂಥ ಅಭ್ಯಾಸ ಬೆಳೆಸ್ಕೋಬೇಕು. ಹೇಗಿದು? ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಹಿಂದೂ ಕೊಟ್ಟಿದ್ದೆ, ಈಗ ಹೇಳ್ತಾ ಇದ್ದೀನಿ. ಸೋಡಾ ಮತ್ತು ವಾಟರ್. ಸೋಡಾ ಬಾಟ್ಲು ತೊಗೊಳ್ಳಿ, ಕಂಪ್ಲೀಟ್ ಶೇಕ್ ಮಾಡಿ, ಓಪನ್ ಮಾಡಿ, ಆಟೋಮೆಟಿಕ್ಲಿ ಪೂರ್ತಿ ಸೋಡಾ ಸಿಡಿದು ಚೆಲ್ಲಿ ಖಾಲಿ ಬಾಟ್ಲು ಉಳ್ಕೊಳ್ಳುತ್ತೆ ನಿಮ್ಮ ಕೈಯಲ್ಲಿ. ಅದೇ ವಾಟ್ರ್ ಬಾಟ್ಲು ತೊಗೊಳ್ಳಿ, ವೈಬ್ರೇಟ್ ಮಾಡಿ, ಕ್ಯಾಪ್ ಓಪನ್ ಮಾಡಿ, ಹೀಗೆ ಇಟ್ಕೊಂಡ್ರೆ ಏನೂ ಆಗಿರಲ್ಲ, ಹಾಗೆ ಇರುತ್ತೆ. ನಾವು ಸೋಡಾ ಆಗಬಾರ್ದು, ವಾಟರ್ ಆಗಬೇಕು. PSI ಎಕ್ಸಾಮ್ ಆದ ತಕ್ಷಣ ಬರೋ ಯೂಟ್ಯೂಬರ್ಸ್ಗಳಿಗೆ, ಎಜುಕೇಟರ್ಸ್ಗಳಿಗೆ ಎಷ್ಟು ವಿಚಿತ್ರವಾಗಿ ಸ್ಲೆಡ್ಜಿಂಗ್ ಮಾಡಲಾಯಿತು. ಸ್ಲೆಡ್ಜಿಂಗ್ ಮಾಡ್ತಾ ಇದ್ದರೂ ಕೂಡ ಮಾರನೇ ದಿವಸನೇ ವಿಡಿಯೋ ಬರುತ್ತೆ ನಮ್ಮದು. ಬಿಕಾಸ್ ವಿ ಆರ್ ನಾಟ್ ಸೋಡಾ, ವಿ ಆರ್ ವಾಟರ್. ನಾವು ತಾಳ್ಮೆಯಿಂದನೇ ಇರ್ತೀವಿ, ಪರಿಸ್ಥಿತಿಗಳೊಂದಿಗೆ ನಾವು ಬದಲಾಗಲ್ಲ. ವೈಬ್ರೇಟ್ ಆದ ಕೂಡಲೇ ಸಿಡಿದು ಹೋಗೋದಕ್ಕೆ ನಾವು ಸೋಡಾ ಆಗಬಾರ್ದು. ವೈಬ್ರೇಟ್ ಮಾಡಿದರೂ ನಾವು ಸ್ಟ್ಯಾಗ್ನೆಂಟ್ ಆಗಿ ಹೇಗಿದ್ದೀವೋ ಪೀಸ್ಫುಲ್ ಮೈಂಡ್ ಆಗಿರಬೇಕು. ನಮ್ಮ ಗುರಿಯತ್ತ ನಾವು ಸಾಕ್ತಾನೆ ಇರಬೇಕು. ಅದು ಬಿಟ್ಕೊಂಡು ಯಾರೋ ಸ್ಲೆಡ್ಜಿಂಗ್ ಮಾಡಿದ್ರು ಅಂತ, ಟೀಕೆ ಮಾಡಿದ್ರು ಅಂತ ವರಿ ಮಾಡ್ಕೋಬಾರ್ದು. ಟೀಕಾಕಾರರ ಬಗ್ಗೆ ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ್ರಿ. ನೆಗ್ಲೆಕ್ಟ್ ಅದೊಂದೇ ಪರಿಹಾರ. ಅದನ್ನು ಮರಿತಿರಬೇಕು, ನೀವು ನುಗ್ತಾ ಇರಬೇಕು. ಇಲ್ಲ ಅಂದರೆ ಬೋಲ್ಡ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಕ್ರಿಕೆಟಲ್ಲಿ ತುಂಬ ಆಟಗಾರರು ತಮ್ಮ ಪರ್ಫಾರ್ಮೆನ್ಸ್ ಹಾಳು ಮಾಡ್ಕೊಳ್ಳೋದಕ್ಕೆ, ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಈ ಸ್ಲೆಡ್ಜಿಂಗೇ ಮೇಜರ್ ರೀಸನ್. ಈವನ್ ಟುಡೇ ಕೂಡ ಸ್ಲೆಡ್ಜಿಂಗನ್ನು ಕ್ರಿಕೆಟಲ್ಲಿ ನೋಡ್ತಾ ಇದ್ದೀರಾ. ಈ ಸ್ಲೆಡ್ಜರ್ಸ್ಗಳು ಕ್ರಿಕೆಟಲ್ಲಿ ಅಷ್ಟೇ ಇದ್ದಾರಲ್ಲ, ನಮ್ಮ ಸುತ್ತಮುತ್ತಲೂ ಸ್ಲೆಡ್ಜರ್ಸ್ ಇದ್ದಾರೆ. ನಾವೇನಾದರೂ ಮಾಡ್ತಾಯಿದ್ರೆ ಕಾಲೆಳಿಬೇಕು, ಡಿಸ್ಟ್ರ್ಯಾಕ್ಟ್ ಮಾಡಬೇಕು ಅಂತ. ಒನ್ಸ್ ಯು ಡೈವರ್ಟ್ ಯುವರ್ ಫೋಕಸ್, ಆಟೋಮೆಟಿಕ್ಲಿ ಸೋತಿದ್ದೀರಿ ಅಂತ. PSI ಎಕ್ಸಾಮ್ ಆದ ನಂತರ ಬಳಸಿದ ಪದಗಳು, ಆ ಹೀನಾಯ ವರ್ಸ್ಟ್ ಮಾತುಗಳನ್ನು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ಯಾರು ಈ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬಾರ್ದು. ಬಟ್ ಅವತ್ತೇ ರಾತ್ರಿ ನಾವು ಕುತ್ಕೊಂಡು ವಿಡಿಯೋ ರೆಡಿ ಮಾಡಿ ನೆಕ್ಸ್ಟ್ ಡೇಗೆ ನಾವು ವಿಡಿಯೋ ಪಬ್ಲಿಷ್ ಮಾಡ್ತೀವಿ. ಬಿಕಾಸ್ ನಾವು ಸೋಡಾ ಅಲ್ಲ, ವಿ ಆರ್ ದ ವಾಟರ್. ಈ ನಮ್ಮಿಂದನೇ ನೀವು ಇದನ್ನು ಫಾಲೋ ಮಾಡಿ. ಯಾರು ನಿಮ್ಮನ್ನು ಅಣಗಿಸ್ತಾರೆ, ಟೀಕಿಸ್ತಾರೆ, ಯು ಅವಾಯ್ಡ್ ದೆಮ್. ಸ್ನೇಹಿತರೆ, ಮೋಸ್ಟ್ ಸೆಲ್ಫಿಶ್ ವರ್ಡ್ ಯಾವುದು ಅಂತ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ. ಮೋಸ್ಟ್ ಸೆಲ್ಫಿಶ್ ವರ್ಡಿಂದ ವರ್ಲ್ಡ್ ಅಂತೇಳಿ, ಭೂಮಿ ಮೇಲಿರುವಂಥ ಸೆಲ್ಫಿಶ್ ವರ್ಡ್ ಯಾವುದು ನಿಮಗೆ ಗೊತ್ತೇ ಇದೆ, ಇದೇನು ವಿಶೇಷ ಅಲ್ಲ. ನಾನು ಅನ್ನೋದು. ಸರ್ ಇಷ್ಟೊತ್ತವರೆಗೂ ಹೂ ಆ್ಯಮ್ ಐ ಅಂತ ತಿಳ್ಕೊಳ್ರಿ ಅಂದ್ರಿ, ಮತ್ತು ಏನು ಸರ್ ಇಲ್ಲಿ ಮತ್ತೆ ಸೆಲ್ಫಿಶ್ ವರ್ಡ್ ಅಂದರೆ ಐ ಅಂತ ಹೇಳ್ತೀರಾ? ಡೈವರ್ಟ್ ಮಾಡ್ಕೋಬೇಡಿ. ಇದೆಯಲ್ಲ, ನಿಮ್ಗೆ ಏನಕ್ಕೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂದರೆ, ನನಗೆ ಯಾರೋ ಏನೋ ಕೊಡಬೇಕು, ನನ್ನನ್ನು ಪ್ರೀತಿಸಬೇಕು, ನನಗೆ ಆರಾಧಿಸಬೇಕು, ನನಗೆ ಇನ್ಯಾರೋ ಕೊಡಬೇಕು, ಇದನ್ನು ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಪೇಯ್ನ್ ಆಗುತ್ತೆ. ಅದ್ರ ಬದಲಾಗಿ ನೀವು ಯಾರನ್ನಾದರೂ ಇಷ್ಟಪಡ್ತೀರಾ, ನೀವು ಯಾರಿಗಾದ್ರು ಪ್ರೀತಿ ತೋರಿಸ್ತೀರಾ, ನೀವು ಯಾರೋ ಏನನ್ನು ಕೊಡ್ತೀರಾ, ಯಾರು ನಿಮ್ಮನ್ನು ತಡೆಯೋಕ್ಕೆ ಬರ್ತಾರೆ? ಇನ್ನೊಬ್ಬರಿಂದ ಏನಾದರೂ ನೀವು ಬಯಸ್ತಾ ಇದ್ದರೆ ನಿಮಗೆ ಪೇಯ್ನ್ ಆಗೋ ಪಾಸಿಬಿಲಿಟಿ ಇದೆ. ಸಿಗಲಿಲ್ಲ ಅಂದರೆ ನೀವೇ ಕೊಡುವಂತೆ ಆದಾಗ ನಿಮಗೆ ಆ ಪ್ರಾಬ್ಲಮೇ ಬರಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಬೇಕು, ಐಗೆ ವಿರುದ್ಧವಾದ ಒಂದು ಪದ ಇದೆ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಈ ಶರೀರ ನನಗಾಗಿ ಮಾಡಿದ್ದಲ್ಲ, ಇದು ಪರೋಪಕಾರಂ. ಸರ್ ಹೌ ಕ್ಯಾನ್ ಯು ಪ್ರೂವ್ ದಿಸ್ ಅಂದರೆ, ಪ್ರತಿಯೊಬ್ಬರದ್ದು ಲೈಫ್ ಅಷ್ಟೇ. ನಿಮ್ಮ ತಂದೆ ತಾಯಿನೇ ಥಿಂಕ್ ಮಾಡಿ, ಅವರು ಬದುಕುತ್ತಿರುವುದು ಅವರಿಗಾಗಿ ಅಲ್ಲ, ನಿಮಗಾಗಿ. ನೀವಾಗಲಿ ಯೋಚನೆ ಮಾಡಿರಿ, ನಾನು ಬದುಕ್ತಾ ಇರೋದು ಯಾರಿಗೆ? ನೀವು ಯೋಚನೆ ಮಾಡ್ತಿರ್ಬೋದು, ನಾನು ಮುಂದೆ ನನ್ನ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೋಬೇಕು, ನಾನು ಮದುವೆ ಆಗಬೇಕು, ಮದುವೆ ಆದ ನಂತರ ಯಾರಿಗೆ ಚೆನ್ನಾಗಿ ನೋಡ್ಕೋತೀರಾ? ಹೆಂಡ್ತಿಗೆ. ಮತ್ತೆ ಯಾರನ್ನ ಚೆನ್ನಾಗಿ ನೋಡ್ಕೋತೀರಾ? ಮಕ್ಕಳಿಗೆ. ಏನು ಮಾಡ್ಕೋಬೇಕು? ಮನೆ ಕಟ್ಕೋಬೇಕು. ಯಾರಿಗೆ? ನನಗೆ ಅಲ್ಲ, ನಮಗೆ ಕಟ್ಕೋತಿರ್ತೀವಿ. ಅದು ನಮಗೆ ಯಾರು? ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಇವರೆಲ್ಲ ನಮ್ಮ ಸಮಾಜದಲ್ಲಿ ಇರ್ತಾರೆ. ದಿಸ್ ಈಸ್ ಕಾಲ್ಡ್ ಪರೋಪಕಾರಾರ್ಥಂ. ಪರೋಪಕಾರ ಅಂದರೆ ಏನೋ ಸಮಾಜ ಸೇವೆನೇ ಮಾಡಬೇಕು ಅಂತಲ್ಲ, ಎಲ್ಲರೂ ಬದುಕ್ತಾ ಇರೋದು ಇಂಡೈರೆಕ್ಟಲಿ ಪರೋಪಕಾರದಿಂದನೇ. ಒಬ್ಬ ತಾಯಿ ಥಿಂಕ್ ಮಾಡೋದು ತನ್ನ ಮಕ್ಕಳ ಬಗ್ಗೆ, ತಂದೆ ಥಿಂಕ್ ಮಾಡೋದು ಮಕ್ಕಳ ಬಗ್ಗೆ, ಮತ್ತು ಅವನ ತಂದೆ ತಾಯಿಗಳ ಬಗ್ಗೆ, ತಮ್ಮ ಸುತ್ತಮುತ್ತ ಥಿಂಕ್ ಮಾಡ್ತಾ ಇರ್ತೀವಿ. ಯಾರು ಈ ಸಣ್ಣ ಕುಟುಂಬದ ಬೇಲಿ ದಾಟಿ ನನ್ನ ಸಮಾಜ, ನನ್ನ ರಾಜ್ಯ ಅಂತ ಹೊರಡ್ತಾರೆ, ಜಾಸ್ತಿ ಪರೋಪಕಾರ ಮಾಡಬೇಕಾಗತ್ತೆ. ಜಾಸ್ತಿ ಪರೋಪಕಾರ ಮಾಡಿದವ್ರನ್ನ ಜಾಸ್ತಿ ಬೇಗ ಸಮಾಜ ಐಡೆಂಟಿಟಿ ಮಾಡುತ್ತೆ, ಅಷ್ಟೇ ಇರೋದಿಲ್ಲಿ. ಕಡಿಮೆ ಪರೋಪಕಾರ ಮಾಡಿದವರು ಫ್ಯಾಮಿಲಿಗೆ ಗುಡ್ ಫಾದರ್ ಆಗ್ತಾರೆ, ಗುಡ್ ಮದರ್ ಆಗ್ತಾರೆ. ಜಾಸ್ತಿ ಪರೋಪಕಾರ ಮಾಡಿದವರು ತಮ್ಮ ಏರಿಯಾಕ್ಕೆ ಒಬ್ಬ ಲೀಡರ್ ಆಗ್ತಾರೆ. ಇನ್ನೂ ಜಾಸ್ತಿ ಮಾಡಿದವರು ಒಂದು ತಾಲೂಕಿನ ನಾಯಕನಾಗ್ತಾನೆ, ಜಿಲ್ಲೆಯ ನಾಯಕನಾಗ್ತಾನೆ, ರಾಜ್ಯದ ನಾಯಕರಾಗ್ತಾರೆ. ಹೀಗೆ ಯಾರದೇ ಶರೀರ ಇದೆಯಲ್ಲ, ಅದು ನಮಗಾಗಿ ಮಾಡಿದ್ದಲ್ಲ. ನೀವು ಅಂದ್ಕೊಂಡಿದ್ದೀರಷ್ಟೇ, ಈ ಶರೀರ ನನಗೋಸ್ಕರ, ನಾನು ಅದಾಗಬೇಕು. ನೀವೇನೇ ಆದರೂ ಅದರ ಬೆನಿಫಿಟ್ ಇನ್ನೊಬ್ಬರಿಗೆ ಸಿಗ್ತಾ ಇರೋದ್ರಿಂದ ಪರೋಪಕಾರಾರ್ಥಂ ಇದಂ ಶರೀರಂ ನೀವು ಮರಿಬೇಡಿ. ಈ ಸರ್ವಿಸ್ ಓರಿಯೆಂಟೆಡ್ ಕಾನ್ಸೆಪ್ಟನ್ನು ಜಾಸ್ತಿ ಮಾಡ್ಕೊಳ್ಳಿ. ತುಂಬ ಸೆಲ್ಫಿಶ್ ಆಗಿರಬೇಡಿ. ಸೆಲ್ಫಿಶ್ನೆಸ್ ಎರಡನ್ನೂ ಕೂಡ ನಾವು ಒಪ್ಪೋದಿಲ್ಲ. ನಿಸ್ವಾರ್ಥತೆ ಅನ್ನೋ ಪದನೇ ಸುಳ್ಳು ಅಂತ ಹೇಳ್ತೀವಿ ನಾವು.
ಯಾರು ಕೂಡ ಎಲ್ಲೋ ರೇರ್ ಆಫ್ ದಿ ರೇರ್ 1% ಆಫ್ ದಿ ಸೊಸೈಟಿ ನಿಸ್ವಾರ್ಥ ಜೀವಿಗಳಿರ್ಬೋದು. 99% ಜೀವಿಗಳು ಸೆಲ್ಫಿ ತಗೊಳ್ಳೋದಕ್ಕೆ ಸೆಲ್ಫ್ಲೆಸ್ನೆಸ್ ಮಾಡ್ತಾ ಇರ್ತಾರೆ, ಫೋಟೋಗ್ರಫಿಗೋಸ್ಕರ ಸೆಲ್ಫ್ಲೆಸ್ ಮಾಡ್ತಾ ಇರ್ತಾರೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಏನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಂತ ಇರುತ್ತೆ, ಅದರೊಳಗಡೆ ಒಂದು ಕಂಪನಿ ಇಷ್ಟು ಹಣವನ್ನು ಸಮಾಜ ಸೇವೆಗೆ ಬಳಸಲೇಬೇಕು ಅಂತ ರೂಲ್ ಇದೆ. ಅದನ್ನು ಮಾಡಿ ಫೋಟೋ ಹೊಡೆದಾಕ್ಕೊಂಡು ನಾನು ಸಮಾಜ ಸೇವೆ ಮಾಡೋದಂತ ಹೇಳುವಂಥ ಸೆಲ್ಫಿಶ್ನೆಸ್ಗಳನ್ನು ನೋಡ್ತಾ ಇದ್ದೀರಾ. ದಟ್ಸ್ ರಾಂಗ್. ಸೆಲ್ಫಿಶ್ನೆಸ್ ಸ್ವಾರ್ಥ ಇದೆಯಾ? ಸ್ವಾರ್ಥ ಕೂಡ ಇಲ್ಲ. ಈಗ ಹೇಳಿದ್ನಲ್ಲ, ನಿಮ್ಮ ಸಂಪೂರ್ಣ ಸ್ವಾರ್ಥದಿಂದ ಬದುಕೋಕ್ಕಾಗಲ್ಲ, ನಿಮ್ಮ ಬದುಕು ಇನ್ನೊಬ್ರಿಗೋಸ್ಕರನೇ ಇರೋದು. ಸೆಲ್ಫ್ ಇಂಟ್ರೆಸ್ಟ್ ಈಸ್ ಇಂಪಾರ್ಟೆಂಟ್. ಸ್ವಹಿತಾಸಕ್ತಿ ನಾವಿಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಸ್ನೇಹಿತರೆ, ಅವಲಂಬನೆ ಮತ್ತು ಸ್ವಾವಲಂಬನೆ ಇವೆರಡರಲ್ಲಿ ಯಾವುದು ಮುಖ್ಯ ಸರ್ ಅಂತ ಒಂದು ಪ್ರಶ್ನೆ ನನಗೆ ಬಂದಿತ್ತು. ಅದಕ್ಕೆ ಉತ್ತರ ಕೊಡೋದಾದರೆ, ಜಿರಾಫೆಯ ಬಾಲ್ಯ ನೆನ್ಪು ಮಾಡ್ಕೋತೀವಿ. ಜಿರಾಫೆ ತನಗೊಂದು ಮರಿ ಹುಟ್ಟಿದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ, ಒಂದು ಮರಿ ನಮ್ಮ ಮಾನವ ಮಗು ಹುಟ್ಟಿದ ತಕ್ಷಣ ತುಂಬ ಎಷ್ಟು ಕೇರಲ್ಲಿ ಇಟ್ಕೊಂಡು ಅದನ್ನ ಸಾಕ್ತೀವಿ. ಆದರೆ ಜಿರಾಫೆ ಮರಿ ಹುಟ್ಟಿದ ತಕ್ಷಣ ಮಾಡುವ ಮೊದಲ ಕೆಲಸ ಕಿಕ್, ಒದಿಯುತ್ತದಕ್ಕೆ. ಮೊದಲೇ ಹುಟ್ಟಿದ ಮಗುಗೆ ಇದೇನಪ್ಪ ಭಗವಂತ, ಈಗ ಹುಟ್ಟಿದೀನಿ ಹೀಗೆ ಒದೆ ಬೀಳುತ್ತಲ್ಲ ಅನ್ಸುತ್ತದು. ಮತ್ತೊಂದು 10-20 ಸೆಕೆಂಡಿಗೆ ಮತ್ತೊಂದು ಒದೆ ಬೀಳುತ್ತೆ, ಮೂರನೇ ಒದೆ ಬೀಳುತ್ತೆ. ಆವಾಗ ಮಗು ಗೊತ್ತಾಗುತ್ತೆ ನಾನು ಇನ್ನೂ ಮಲ್ಕೊಂಡಿದ್ರೆ ಇನ್ನಷ್ಟು ಒದೆ ಬೀಳುತ್ತೆ, ಎದ್ದು ನಿಲ್ಲೋಣ ಅಂತ. ಆನಂತರ ಮತ್ತೆ ಒದೆ ಬೀಳುತ್ತೆ, ಆವಾಗ ಸ್ವಲ್ಪ ನಡೆಯೋಣ ಸ್ಟಾರ್ಟ್ ಮಾಡುತ್ತೆ. ಮತ್ತೊಂದು ಒದೆ ಬೀಳೋಷ್ಟೊತ್ತಿಗೆ ತಾಯಿ ಜೊತೆ ಓಡೋದು ಕಲ್ತ್ಕೊಂಡ್ಬಿಡುತ್ತೆ. ಯಾಕೆ ಇದು ಹೇಳಿದೆ ಅಂತ ಅಂದರೆ, ಅಲ್ಲಿ ಮಲ್ಕೊಂಡಿದ್ರೆ ಹುಲಿ, ಸಿಂಹ, ಚಿರತೆಗಳು ಅಟ್ಯಾಕ್ ಮಾಡಿ ಆ ಮರಿನ ತಿಂದಾಕ್ಬಿಡ್ತವೆ. ಅದಕ್ಕೋಸ್ಕರ ತಾಯಿಗೆ ಬೇರೆ ದಾರಿ ಇಲ್ಲ. ಉದ್ದುದ್ದ ಕಾಲುಗಳ ತನ್ನ ಮರಿಯನ್ನು ಇಮಿಡಿಯೇಟಾಗಿ ಕಾಪಾಡ್ಕೋಬೇಕು ಅಂದರೆ ಒದೆಯೋದೇ ಪರಿಹಾರ. ಹಾಗಾಗಿ ಅವಲಂಬನೆ ಪರಾವಲಂಬನೆ ಎರಡು ವಿಚಾರ ಬಂದಾಗ ತಂದೆ ತಾಯಿಗಳು ನಮಗೆ ಒಂದು ಕಾಲದವರೆಗೂ ಪ್ರೊಟೆಕ್ಟ್ ಮಾಡ್ತಾರೆ, ಅಲ್ಲಿವರೆಗೂ ನಾವು ಅವಲಂಬನೆ ಆಗಿರಬೇಕು. ಇವತ್ತು ನಾನು ಹೇಳ್ತಾ ಇದ್ದೀವಿ ಇಷ್ಟೆಲ್ಲ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಅಪ್ ಟು ದ ಏಜ್ ಆಫ್ 21 ನಮ್ಮ ಎಜುಕೇಷನ್ಗೆ ಫೀಸ್ ಕಟ್ಟಿ ನಮಗೆ ಊಟ ಕೊಟ್ಟು ಮನೆ ಕೊಟ್ಟು ನೆರಳು ಕೊಟ್ಟು ಕಾಪಾಡಿದ್ಯಾರು? ತಂದೆ ತಾಯಿಗಳು. ದಟ್ ಈಸ್ ಅವಲಂಬನೆ. ಆ ನಂತರ ಸ್ವಾವಲಂಬನೆಗೆ ಬರಬೇಕಾಗತ್ತೆ. ಸ್ವಾವಲಂಬನೆ ಬಂದು ಅವರಿಗೆ ನಾವು ನೆರಳನ್ನು, ಆಹಾರವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಬದುಕಲ್ಲಿ ಎರಡೂ ಮುಖ್ಯನೇ. ನೀವು ಭಾಳ ಕಾಲ ಅವಲಂಬನೆ ಆಗಿರಬಾರ್ದು, ಆಟೋಮೆಟಿಕ್ಲಿ ಸ್ವಾವಲಂಬನೆ ಬದುಕನ್ನು ಕಟ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕಾಗತ್ತೆ. ಸೈಲೆನ್ಸ್ ಈಸ್ ಅ ವೆರಿ ಪವರ್ಫುಲ್ ವೆಪನ್. ದ ಪವರ್ ಆಫ್ ಸೈಲೆನ್ಸ್ ಅನ್ನೋ ಒಂದು ಪುಸ್ತಕನೇ ಇದೆ. ಯಾವಾಗ ನಾವು ಹೆಚ್ಚು ಮಾತಾಡ್ತೀವಿ, ಹೆಚ್ಚು ಇನ್ನೊಂದು ಕಡೆ ಇನ್ವಾಲ್ವ್ ಮಾಡ್ತೀವಿ ಮೈಂಡನ್ನು, ನಿಮ್ಮೊಳಗಡೆ ಒಂದು ಶಕ್ತಿ ಕ್ರಿಯೇಟ್ ಆಗೋಕ್ಕೆ ಅವಕಾಶ ಇರಲ್ಲ. ಸುಮ್ಮನೆ ಇರಬೇಕು, ಏನೂ ಥಿಂಕ್ ಮಾಡಬಾರ್ದು. ಈ ಅಭ್ಯಾಸವನ್ನು ನಾವು ಮೆಡಿಟೇಷನ್ ಅಂತ ಕರಿತೀವಿ. ಇದನ್ನು ದಿನಕ್ಕೆ ಒಂದು 5-5 ನಿಮಿಷ, 10 ನಿಮಿಷ, 20 ನಿಮಿಷದವರೆಗೂ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಆಟೋಮೆಟಿಕ್ಲಿ ನಿಮ್ಮ ಲೈಫ್ನ ವಿಷನ್ಗಳು ಕ್ಲಿಯರ್ ಆಗ್ತಾ ಬರುತ್ತೆ. ನಿಮ್ಮ ಒಳಗಡೆ ಒಂದು ಶಕ್ತಿ ಎನ್ಹ್ಯಾನ್ಸ್ ಆಗ್ತಾ ಬರುತ್ತೆ. ಇದನ್ನು ನಾವು ಮೌನದ ಶಕ್ತಿ ಅಂತ ಕರಿತೀವಿ. ಸೈಲೆನ್ಸ್ ಇರುವಂಥ ಒಂದಿಷ್ಟು ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಸ್ನೇಹಿತರೆ, ಟೈಮ್ ವರ್ಸಸ್ ಮನಿ ಯಾವುದು ಇಂಪಾರ್ಟೆಂಟ್? ಇದು ಬಿಜಾಪುರದ ಒಂದು ಸೆಷನಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಕೇಳಿದ ಪ್ರಶ್ನೆ. ಅಲ್ಲಿ ಭಾಳ ಹುಡುಗರು ಮನಿ ಈಸ್ ಇಂಪಾರ್ಟೆಂಟ್ ಅಂತ ಅಂತಾರೆ. ನೋ, ಟೈಮ್ ವರ್ಸಸ್ ಮನಿಗೆ ಬಂದಾಗ ನನ್ನ ಪ್ರಕಾರ ಟೈಮ್ ಈಸ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ಇವತ್ತು ನಿಮ್ಮ ಟೈಮ್ ಇದೆಯಲ್ಲ, ನಿಮ್ಮ ಟೈಮನ್ನು ಬಳಸ್ಕೊಂಡು ಎಲ್ಲರೂ ರಿಚ್ ಆಗ್ತಾಯಿದ್ದಾರೆ. ಇವತ್ತು ನೀವು ಟಿ ವಿ ನೋಡ್ತಾ ಇದ್ದೀರಾ, ನೀವು 1 ಗಂಟೆ ಟಿ ವಿ ನೋಡಿದ್ದೀರ ಅಂದರೆ ಆ ಚಾನಲ್ನ TRP ಜಾಸ್ತಿ ಆಗ್ತಾ ಇರುತ್ತೆ, ಆ ಚಾನಲ್ಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರುತ್ತೆ, ಆ ಚಾನಲ್ ಶ್ರೀಮಂತಿಕೆಗೆ ಹೋಗ್ತಾ ಇರುತ್ತೆ. ನೀವು ಟೈಮ್ ಕೊಟ್ಟು ಯೂಟ್ಯೂಬ್ ನೋಡ್ತಾ ಇದ್ದೀರಾ, ತುಂಬ ಹೊತ್ತು ಯೂಟ್ಯೂಬ್ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಟೈಮ್ ಸಾಧನ ಯೂಟ್ಯೂಬ್ಗೆ ಕೊಡ್ತಾ ಇದ್ದೀರಾ. ಸಾಧನ ಯೂಟ್ಯೂಬನ್ನು ಇನ್ನೂ ಹೆಚ್ಚು ಹೊತ್ತು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಟೈಮ್ ನಮಗೆ ಕೊಟ್ಟರೆ ಸಾಕು, ಮಧ್ಯದಲ್ಲಿ ಅಡ್ವರ್ಟೈಸ್ ಬರ್ತಾ ಇರುತ್ತೆ. ಆ ಅಡ್ವರ್ಟೈಸಿಂದ ಯೂಟ್ಯೂಬ್ಗೆ ರೆವಿನ್ಯೂ ಬರುತ್ತೆ. ಯೂಟ್ಯೂಬ್ಗೆ ಬಂದ ರೆವಿನ್ಯೂದಲ್ಲಿ ನಮಗಿಷ್ಟು ಶೇರನ್ನು ಕೊಡ್ತಾರೆ. ಅಂದರೆ ನೀವಿವತ್ತು ದುಡ್ಡನ್ನು ಎಲ್ಲಿ ಕಳ್ಕೊತಾ ಇದ್ದೀರಾ ಅಂದರೆ ನಿಮ್ಮ ಟೈಮ್ ಮೂಲಕ ಕಳ್ಕೊತಾ ಇದ್ದೀರಾ. ನಿಮ್ಮ ಟೈಮ್ ಇನ್ನೊಬ್ರಿಗೆ ಕೊಟ್ರಿ ಅಂದರೆ ಅವ್ರು ಶ್ರೀಮಂತರಾಗ್ತಾರೆ. ನಿಮ್ಮ ಟೈಮ್ ಇನ್ನೊಬ್ರಿಗೆ ಕೊಟ್ರಿ ಅಂದರೆ ಅವ್ರು ಸಾಧನೆ ಮಾಡ್ತಾರೆ. ನಿಮ್ಮ ಟೈಮ್ ನೀವೇ ಇಟ್ಕೋಬೇಕು, ನಿಮ್ಮ ಟೈಮ್ ಇನ್ನೊಬ್ರಿಗೆ ಕೊಡಬಾರ್ದು. ಹಾಗಾಗಿ ಟೈಮ್ ಈಸ್ ಮನಿ, ನಾಟ್ ಮನಿ ಈಸ್ ದ ಟೈಮ್. ದಟ್ಸ್ ವೈ ನಿಮ್ಮ ಟೈಮನ್ನು ಎಷ್ಟು ಕೇರ್ಫುಲ್ಲಾಗಿ ಕಾನ್ಷಿಯಸ್ ಆಗಿ ಬಳಸ್ತೀರಾ ಅನ್ನೋದು ನೀವು ಡಿಸೈಡ್ ಮಾಡಿ. ಸೀರಿಯಲ್ಗಳಿಗೆ, ಫಿಲ್ಮ್ಗಳಿಗೆ, ಎಂಟರ್ಟೈನ್ಮೆಂಟ್ಗಳಿಗೆ ಯು ಡೋಂಟ್ ಬಿಲೀವ್, ನನಗೆ ಶಾಕ್ ಆಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ, ನಾವು 2 ಜನ್ರೇಷನ್ ನೋಡಿಬಿಟ್ಟಿದ್ದೀವಿ. ಚಿಕ್ಕವರಿದ್ದಾಗ ಹಳ್ಳಿಗಳಲ್ಲಿ ಟಿ ವಿ ಎಲ್ಲ ಇರ್ತಾ ಇರಲಿಲ್ಲ. ಅವರೆಲ್ಲ ಗದ್ದೆ ಕೆಲಸ ಎಲ್ಲ ಟೈರ್ಡ್ನೆಸ್ ಮುಗಿದ್ಮೇಲೆ ಸಂಜೆ 7-8 ಗಂಟೆಗೆಲ್ಲೋ ದೇವಸ್ಥಾನದ ಹತ್ರ ಸೇರಿಕೊಂಡು ನಾಟಕ ಮಾಡೋದು, ಹಾಡು ಹೇಳೋದು, 1-1.5 ಗಂಟೆ ಮನೋರಂಜನೆ ಮಾಡ್ತಾಯಿದ್ರು. ದಿನಕ್ಕೆ 1 ಅವರ್ ಮನೋರಂಜನೆ ಇಸ್ ಎನಫ್. ಈಗ ನಮ್ಮ ಹುಡುಗರು ಹಾಗಲ್ಲ, ಬೆಳಿಗ್ಗೆ ಹೇಳ್ತಾನೆ ಎಂಟರ್ಟೈನ್ಮೆಂಟ್, ಹೇಳ್ತಾನೆ ಎಂಟರ್ಟೈನ್ಮೆಂಟ್, ಗೇಮಿಂಗ್ಸು, ಅದು ಇದು.
ಸಂಜೆ ಮಲಗೋವರೆಗೂ ಎಂಟರ್ಟೈನ್ಮೆಂಟ್, ದಿನಕ್ಕೆ 8-10 ಗಂಟೆ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳು ಒಂದೊಂದು ರಿಪೋರ್ಟ್ ಕೊಡ್ತವೆ. ಫೇಸ್ಬುಕ್ನವ್ರು ಹೇಳ್ತಾರೆ ನಮ್ಮಲ್ಲಿ 2 ಗಂಟೆ ಕಳೀತಾರೆ ಪ್ರತಿ ಭಾರತೀಯ ಅಂತ. ವಾಟ್ಸಪ್ ಹೇಳುತ್ತೆ 1.5 ಗಂಟೆ ನಮ್ಮಲ್ಲಿ ಕಳೀತಾರೆ. ಯೂಟ್ಯೂಬ್ ಹೇಳುತ್ತೆ 3/4 ಗಂಟೆ ನಮ್ಮಲ್ಲಿ ಕಳೀತಾರೆ. ಇನ್ಸ್ಟಾಗ್ರಾಮ್ ಹೇಳುತ್ತೆ ನಮ್ಮಲ್ಲಿ ಇಷ್ಟೊತ್ತು ಕಳೀತಾರೆ. ಸುಮಾರು 4-5 ಗಂಟೆ ನೀವು ಅಲ್ಲಿ ಇಲ್ಲಿ ಕಳ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಮನೋರಂಜನೆ ಅದು. ಅದ್ರ ಜೊತೆಗೆ ಇನ್ನು ಗೇಮಿಂಗ್ ಆ್ಯಪ್ಗಳಿಗೆ ಹೋದ್ರೆ ಅವ್ರು ಹೇಳ್ತಾರೆ ನಮ್ಮ ಗೇಮನ್ನು ಇಷ್ಟೊತ್ತಾಡಿದ್ರು, ನಮ್ಮ ಗೇಮ್ ಇಷ್ಟೊತ್ತಾಡಿದ್ರು. ನಿಮ್ಮ ಟೈಮ್ ಇನ್ನೊಬ್ರಿಗೆ ಕೊಟ್ರಿ ಅಂದರೆ ನಿಮ್ಮ ಟೈಮ್ ಕೆಟ್ಟು ಹೋಗ್ತಾ ಇದೆ ಅಂತ ಅರ್ಥ. ನಿಮ್ಮ ಟೈಮನ್ನು ನಿಮಗೋಸ್ಕರನೇ ಬಳಸ್ಕೋಬೇಕು. ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಹುಡುಗರು, ಸರ್ ವೇರ್ ಈಸ್ ದ ಮೈಂಡ್ ಅಂತ. ಇದು ನನಗೆ ತುಂಬ ಶಾಕ್ ಕೊಡ್ತು. ಅವತ್ತಿನ ಸಭೆಯಲ್ಲಿ ನಾನು ಉತ್ತರ ಕೊಡಲಿಲ್ಲ. ಇದನ್ನ ಬಂದು ನಾನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ವೇರ್ ಈಸ್ ಮೈಂಡ್ ಅಂತ. ತುಂಬ ಸರಿ ನನಗನ್ಸಿದ್ದು, ನನಗೆ ಈ ಹಿಂದೆ ಇದ್ದ ನಾಲೆಡ್ಜ್ ಪ್ರಕಾರ ಮೈಂಡ್ ಅನ್ನೋದು, ಮನಸ್ಸು ಅನ್ನೋದು ಬ್ರೈನ್ನಲ್ಲಿದೆ ಅಂತ. ಇಲ್ಲಿರೋದು ಬ್ರೈನ್ ಹೊರತು ಮೈಂಡ್ ಅಲ್ಲ. ಮೈಂಡ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋದಾಗ ತುಂಬ ವಿಚಿತ್ರ ಉತ್ತರ ಸಿಗುತ್ತೆ. ಮೆದುಳಿನಲ್ಲಿ ಮೈಂಡ್ ಇದೆಯಾ? ಇದೆ. ಆ್ಯಂಡ್ ಹೃದಯದಲ್ಲಿ ಮೈಂಡ್ ಇದೆಯಾ? ಇದೆ. ಹೊಟ್ಟೆಯಲ್ಲಿ ಮೈಂಡ್ ಇದೆಯಾ? ಇದೆ. ದೇಹದ ಎಲ್ಲ ಕಡೆ ಮೈಂಡ್ ಇದೆಯಾ? ಇದೆ. ಆತ್ಮದಲ್ಲಿ ಮೈಂಡ್ ಇದೆಯಾ? ಇದೆ. ಇದು ನಮಗೆ ಸಿಗುವಂಥ ಉತ್ತರ. ಅಂದರೆ ನೀವೇನೋ ಓದಿದ್ದು ಮಾಡಿದ್ದು ನೆನ್ಪಿಡ್ತೀರಾ, ಎಲ್ಲಿದೆ, ಎಲ್ಲಿ ನ್ಯೂರಾನ್ಸ್ಗಳಿದೆ ಅಲ್ಲಿದೆ ಅಂತ ಹೇಳ್ತೀವಿ. ಅಲ್ಲಿ ಮೈಂಡ್ ಇದೆಯಾ? ಇದೆ. ನಿಮಗೇನೋ ಪ್ರೀತಿ ಪ್ರೇಮ ವೇದನೆ ಆಗುತ್ತೆ, ಲವ್ ಡಿಸಪಾಯಿಂಟ್ ಆಗುತ್ತೆ, ನಿಮ್ಮ ಹುಡುಗಿ ಅಥವಾ ಹುಡುಗ ಏನೋ ಒಂದಿಷ್ಟು ಮಾತಾಡ್ತಾನೆ ನೋವಾಗುತ್ತೆ, ಆವಾಗ ಮೈಂಡ್ ಇಲ್ಲಿ ನೋವಾಗಲ್ಲ, ಇಲ್ಲೇನೋ ಸಂಕಟ ಆಗುತ್ತೆ, ಹೃದಯ ಕಿವಿಚಿದಂಗೆ ಫೀಲ್ ಆಗುತ್ತೆ. ನಿಮ್ಮ ಕಡೆಯವ್ರು ಯಾರೋ ಸಾಯ್ತಾ ಇದ್ದಾರೆ, ಇನ್ನೇನೋ ಆಗ್ತಾಯಿದೆ, ನಿಮ್ಮ ತಾಯಿಗೇನೋ ಹೊಡೆತ ಬಿದ್ದಿದೆ, ಆವಾಗ ಸಂಕಟ ಇಲ್ಲಾಗಲ್ಲ, ಸಂಕಟ ಇಲ್ಲಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆಯಲ್ಲಿ ಸಂಕಟ ಆಗುತ್ತೆ. ಸ್ನೇಹಿತರೆ, ಹಾಗಾಗಿ ಗೊತ್ತಿರಬೇಕು, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಅರಿಸ್ಟಾಟಲ್. ಅಂದರೆ ಮೈಂಡ್ ಇರೋದು ಬಾಡಿ ಒಳಗಡೆ, ಸೌಂಡ್ ಬಾಡಿ ಇದ್ದಲ್ಲಿ ಅಂತ. ಹಾಗಾಗಿ ಅವ್ರ ಲೊಕೇಶನ್ ಹೇಳಲ್ಲ ಇಲ್ಲೇ ಇದೆ ಅಂತೇಳಿ. ಸ್ಪಿರಿಚುವಲ್ ಲೀಡರ್ಸ್ಗಳಿಗೆ ಕೇಳಿದ್ರೆ ಆತ್ಮದಲ್ಲಿದೆ ಮೈಂಡ್ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಮಿತ್ತಂ ಅನ್ನೋ ವ್ಯಾಖ್ಯಾನವು ಎಲ್ಲೂ ಕೂಡ ಸೈನ್ಸಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಬಾಡಿಯೆಲ್ಲ ಪ್ರತಿಯೊಂದು ಭಾಗ, ನೀವು ಕೈಯನ್ನು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಇಟ್ಕೊಳ್ಳಿ, ಕೈ ಸ್ಟ್ರಾಂಗ್ ಮಾಡ್ಕೊಂಡಾಗ ನಿಮಗೆ ಹೀಗೆ ಪಂಚ್ ಮಾಡಬೇಕು ಅಂತ ಅನಿಸುತ್ತೆ, ಕರಾಟೆ ಕಲಿಬೇಕು ಅನಿಸುತ್ತೆ. ಕಾಲು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಓಡಬೇಕು ಅನಿಸುತ್ತೆ. ಹಾಗಾದರೆ ಪ್ರತಿ ಬೆರಳುಗಳನ್ನ ಸ್ಟ್ರಾಂಗ್ ಮಾಡ್ಕೊಂಡಾಗ ನಿಮ್ಮ ದೇಹದಲ್ಲಿ ಒಂದು ಆತ್ಮವಿಶ್ವಾಸದ ಲೆವೆಲ್ ಚೇಂಜ್ ಆಗುತ್ತೆ. ಅದೇ ಮೈಂಡ್ ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿ ಕಣದಲ್ಲೂ, ಪ್ರತಿ ಭಾಗದಲ್ಲೂ, ಪ್ರತಿ ಜೀವಕೋಶದಲ್ಲೂ ನಿಮ್ಮ ಮೈಂಡ್ ಇದೆ. ಮೈಂಡ್ ಅನ್ನೋದು ಇಲ್ಲಿದೆ ಅಂತ ಯಾವುದೋ ಅಲೋಪಥಿಕ್ ಆದಂಥ ಒಂದಷ್ಟು ಎಕ್ಸ್ಪ್ಲೇಷನ್ಗಳು ನಂಬೇಡಿ. ದೇಹದ ಒಂದೊಂದು ಭಾಗ ನೀವು ಸ್ಟ್ರಾಂಗ್ ಮಾಡ್ಕೊಂಡಾಗಲೂ ನಿಮ್ಮ ಆತ್ಮವಿಶ್ವಾಸದ ಲೆವೆಲೇ ಚೇಂಜ್ ಆಗುತ್ತೆ. ಹಾಗಾಗಿ ಒಂದಷ್ಟು ವ್ಯಾಖ್ಯಾನಗಳನ್ನು ಸ್ಟಡಿ ಮಾಡುವಾಗ ನನಗೆ ಅನಿಸಿದ್ದು, ಮೈಂಡ್ ಅನ್ನೋದು ಒಂದೇ ಕಡೆ ಇರಲ್ಲ, ಎಲ್ಲ ಕಡೆ ಇರುತ್ತೆ. ದೇಹವನ್ನು ಫಿಟ್ ಇಟ್ಕೊಂಡ್ರೆ ನಿಮ್ಮ ಮೈಂಡ್ ಆಟೋಮೆಟಿಕ್ಲಿ ಫಿಟ್ ಇರುತ್ತೆ. ಹೆಚ್ಚು ಜ್ಞಾನ ಪಡ್ಕೊಂಡ್ರೆ ಬ್ರೈನ್ ಪವರ್ ಜಾಸ್ತಿ ಆಗ್ತಾ ಬರುತ್ತೆ. ಇವೆಲ್ಲವೂ ಸೇರಿ ನಿಮ್ಮ ಮೈಂಡನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಆಗಬೇಕಾ ಸರ್, ಬ್ರೈನ್ ಕೂಲಿಂಗ್ ಆಗಬೇಕಾ ಅಂತ ಪ್ರಶ್ನೆ. ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್ ಅಂತ ಬರುತ್ತೆ. ಒಂದು ಸಮಸ್ಯೆಗೆ ಪರಿಹಾರವನ್ನು ಹಲವು ದಿಕ್ಕುಗಳಿಂದ ಹುಡ್ಕೋಬೇಕು, ದಟ್ ಈಸ್ ಕಾಲ್ಡ್ ಬ್ರೈನ್ ಸ್ಟಾರ್ಮಿಂಗ್. ಒಬ್ಬ ವ್ಯಕ್ತಿ ಹಲವು ಡೈಮೆನ್ಷನಲ್ಲಿ ಥಿಂಕ್ ಮಾಡಬೇಕು, ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತಾರೆ. ಅದರ ಜೊತೆ ನಮ್ಮ ಪುರಾತನ ಸ್ಪಿರಿಚುಯಾಲಿಟಿ ಹೇಳುತ್ತೆ, ಬ್ರೈನ್ ಕೂಲ್ ಮಾಡಪ್ಪ ಅಂತ. ನಿನ್ನ ಮನಸ್ಸನ್ನು ವೇವ್ ಲೆಂತನ್ನು ಕಡಿಮೆ ಮಾಡು ಅಂತ ಹೇಳುತ್ತೆ. ವೇವ್ ಲೆಂತ್ ಜಾಸ್ತಿ ಮಾಡು ಅನ್ನೋದು ಬ್ರೈನ್ ಸ್ಟಾರ್ಮಿಂಗ್ ಆದರೆ, ವೇವ್ ಲೆಂತ್ ಕಡಿಮೆ ಮಾಡು ಅನ್ನೋದು ಬ್ರೈನ್ ಕೂಲಿಂಗ್. ಇಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ, ನೀವು ದಿನಕ್ಕೆ ಒಮ್ಮೆನಾದರೂ ಬ್ರೈನ್ ಕೂಲಿಂಗ್ ಇಟ್ಕೋಬೇಕು. ಒಂದಷ್ಟು ಹೊತ್ತು ಧ್ಯಾನಸ್ಥರಾಗಬೇಕು. ಬ್ರೈನ್ ಎಷ್ಟು ಕೂಲ್ ಆಗುತ್ತೋ ಅಷ್ಟು ಎನರ್ಜಿ ಬೂಸ್ಟ್ ಆಗುತ್ತೆ. ಬ್ರೈನ್ ಸ್ಟಾರ್ಮ್ ಮಾಡೋದ್ರಿಂದ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದು ಇಂಪಾರ್ಟೆಂಟ್, ನಿಮಗೆ ಬೇಕಾದ ಸಮಸ್ಯೆ ಆ್ಯಕ್ಟಿವ್ ವರ್ಕ್ ಟೈಮಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಪ್ಯಾಸಿವ್ ಟೈಮಲ್ಲಿ ನೀವು ಬ್ರೈನ್ ಕೂಲಿಂಗ್ ಇಡೋದ್ರ ಕಡೆ ವರ್ಕ್ ಮಾಡಬೇಕು. ಸುಮ್ಮನೆ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡಬಾರ್ದು. ಸಕ್ಸಸ್ ಫಾರ್ಮುಲಾ ಹಾರ್ಡ್ ವರ್ಕಾ, ಸ್ಮಾರ್ಟ್ ವರ್ಕಾ? ಇಲ್ಲಿ ತುಂಬ ಕಡೆ ಹಾರ್ಡ್ ವರ್ಕ್ ಅಂದರೆ ಕಲ್ಲು ಹೊಡೆಯೋನು 40 ವರ್ಷದಿಂದ ಕಲ್ಲು ಹೊಡಿತಾ ಇದ್ದಾನೆ, ಅವನು ಶ್ರೀಮಂತನಾಗಿಲ್ಲ. ಸ್ಮಾರ್ಟ್ ವರ್ಕ್ ಮಾಡಿದ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀಮಂತರಾದ ಅಂತ ಹೇಳ್ಬಿಡ್ತಾರೆ. ಸ್ಮಾರ್ಟ್ ವರ್ಕ್ ಅಂತ ಅಂದರೆ ನೀವು ವೈಟ್ ಕಾಲರ್ ಜಾಬ್ ಅಂತ ಅಂದ್ಕೊಳ್ಳೋದು ತಪ್ಪು. ಸ್ಮಾರ್ಟ್ ವರ್ಕ್ ಅನ್ನೋದು ಎಲ್ಲ ಕಡೆ ಇರುತ್ತೆ. ಸ್ಮಾರ್ಟ್ ವರ್ಕ್ ಈಸ್ ನಾಟ್ ಶಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕು ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಕೇಳುತ್ತೆ. ಸ್ನೇಹಿತರಿಗೆ ನೋಡಿರ್ಬೋದು, ಸಾಧನದೇ ಎಕ್ಸಾಂಪಲ್ ತೊಗೋತೀನಿ. ನಾವು ಒಂದು ಹಾಲಲ್ಲಿ ಹುಡುಗರು ಕೂರಿಸ್ಕೊಂಡು ಪಾಠ ಮಾಡೋದ್ರೆ ಮ್ಯಾಕ್ಸಿಮಮ್ 1000 ಜನ ಕೂರಿಸ್ಕೊಂಡು ಪಾಠ ಮಾಡ್ಬೋದು. 1000 ಜನಕ್ಕೆ ಬೇಕಾದ ಫೆಸಿಲಿಟಿ ಅದು ಇದು ಮಾಡ್ಕೊಳ್ಳೋ ಸತಿ ನಮಗೆ ಸುಸ್ತಾಗಿ ಹೋಗುತ್ತೆ. ನಾವು ಕೂಗಿ ಪಾಠ ಮಾಡಿ ನಾವು ಟಯರ್ಡ್ ಆಗ್ತೀವಿ. ಅದೇ ನಾವೀಗ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಇವತ್ತು ನಿಮಗೆ ಕ್ಲಾಸ್ ಮಾಡ್ತಾಯಿದ್ದೀವಿ, ಲಕ್ಷಾಂತರ ಜನಕ್ಕೆ ರೀಚ್ ಆಗ್ತಾಯಿದ್ದೀವಿ.
ದಿಸ್ ಈಸ್ ಹಾರ್ಡ್ ವರ್ಕ್ ವರ್ಸಸ್ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಅಂದ್ಕೊಳ್ಳಿ, ಇದು ಶಾರ್ಟ್ ವರ್ಕ್ ಅಲ್ಲ. ಇಲ್ಲಿ ನಾವು ರಾತ್ರಿ ಎಲ್ಲ ಬರ್ನ್ ಮಾಡಲೇಬೇಕು, ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು, ಎಡಿಟ್ ಮಾಡಬೇಕು, ವಿಡಿಯೋ ಹೊರಗೆ ತರಬೇಕು, ಇಲ್ಲೂ ಕೂಡ ಶ್ರಮ ಇದೆ. ಸ್ಮಾರ್ಟ್ ವರ್ಕ್ ಅಂದರೆ ಹಾರ್ಡ್ ವರ್ಕಿನ ವಿರುದ್ಧ ಪದ ಅಲ್ಲ ಅದು. ಹಾರ್ಡ್ ವರ್ಕ್ ಎರಡೂ ಕಡೆನೂ ಬೇಕು, ಆದರೆ ಇದು ಶಾರ್ಟ್ ವರ್ಕ್ ಅಂತ ತಿಳ್ಕೊಂಡು ಅರ್ಧ ಸೋಲ್ತಾ ಇದ್ದೀವಿ ನಾವು. ಸ್ಮಾರ್ಟ್ ವರ್ಕ್ ಎಕ್ಸ್ಪೆಕ್ಟ್ ಮೋರ್ ಹಾರ್ಡ್ ವರ್ಕ್, ಆದರೆ ಅಲ್ಲಿರುವ ಒಂದಷ್ಟು ರಫ್ನೆಸ್ಸನ್ನು ತೆಗೆದು ಪಾಶ್ ಆಗಿ ಮಾಡ್ತಾ ಇರ್ತೀವಿ. ದಟ್ ಈಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್. ವಾಟ್ ಈಸ್ ಸಕ್ಸಸ್? ಇದು ಬಿಜಾಪುರದಲ್ಲಿ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಇಷ್ಟೆಲ್ಲ ಮಾತಾಡಿದ್ರಿ ನೀವು, ಹಾಗಾದ್ರೆ ಸಕ್ಸಸ್ ಅಂದರೆ ಏನು ಅಂತ. ನಾನು ಅವನಿಗೆ ಉತ್ತರ ಏನು ಅಂದರೆ, ಯಾರ ಹತ್ರ ಯಾವುದು ಇಲ್ವೋ, ಯಾವುದು ಅವನಿಗೆ ಬೇಕಾಗಿದೆಯೋ ಅದನ್ನು ಹೊಂದುವುದೇ ಸಕ್ಸಸ್ ಅಂತ ನನ್ನ ವಾದ ಹೇಳಿದೆ. ಸರ್ ಹಂಗಂದ್ರೆ ಏನು ಅಂತ ಅವ್ನು ಹೇಳ್ದ. ಮತ್ತೆ ರಿಪೀಟ್ ಪ್ರಶ್ನೆ ಮಾಡ್ತಾನೆ, ಹಂಗಂದ್ರೆ ಏನು, ಅರ್ಥ ಆಗಲಿಲ್ಲ ನನಗೆ ಅಂತ. ಈಗ ಇಬ್ಬರು ಮದುವೆ ಆಗಿದ್ದಾರೆ, ಸುಂದರ ದಂಪತಿಗಳಿದ್ದಾರೆ, ಚೆನ್ನಾಗಿ ಸ್ಯಾಲ್ರಿ ಇದೆ, ಆದರೆ ಅವರಿಗೆ ಮಗು ಆಗ್ತಾ ಇಲ್ಲ. ಮಗು ಇಲ್ಲ ಅನ್ನೋ ಕೊರಗಿದೆಯಲ್ಲ ಅವರಿಬ್ಬರಿಗೆ, ಅದು ದೊಡ್ಡ ಕೊರಗೋದು. ನೀವು ಅವ್ರ ಎದುರಿಗೆ ಹೋಗಿ ಏನೇ ತೋರಿಸಿದ್ರು, ಏನೇ ಚಿನ್ನ ಬಂಗಾರ ಕೊಟ್ಟರು ಅವ್ರಿಗೆ ಬೇಕಾಗಿಲ್ಲ, ಅವರಿಗೆ ಮಗು ಬೇಕು. ಮಗು ಹೊಂದುತ್ತಾರಲ್ಲ ಅವರು, ಅವಾಗ ಅವರಿಗೆ ಸಕ್ಸಸ್, ದಟ್ ಈಸ್ ದ ಸಕ್ಸಸ್. ಹೀಗೆ ಯಾರಿಗೆ ದುಡ್ಡು ಬೇಕೋ, ದುಡ್ಡನ್ನು ಹೊಂದಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೋ ಅದು ಅವ್ರಿಗೆ ಸಕ್ಸಸ್. ಯಾರಿಗೋ ಪೊಸಿಷನ್ ಬೇಕು, ನಾನು ಆ ಸ್ಥಾನದಲ್ಲಿರಬೇಕು, ಈ ಸ್ಥಾನದಲ್ಲಿರಬೇಕು ಅಂತ ಆಸೆ ಪಡ್ತಾರೆ, ಅದು ಅವ್ರಿಗೆ ಸಕ್ಸಸ್ ಆಗಿರುತ್ತೆ. ಕೆಲವೊಬ್ಬರಿಗೆ ರಿಲೇಷನ್ಶಿಪ್ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಅದೇ ಸಕ್ಸಸ್ ಆಗಿರುತ್ತೆ. ಅನಾರೋಗ್ಯ ಪೀಡಿತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಒದ್ದಾಡ್ತಿರೋ ಹೋಗಿ ಮನುಷ್ಯನಿಗೆ ಕೇಳಿ, ದುಡ್ಡು ಬೇಕಾ, ಪೊಸಿಷನ್ ಬೇಕಾ, ರಿಲೇಷನ್ಶಿಪ್ ಬೇಕಾ, ಏನು ಬೇಡ ಅವನಿಗೆ, ಅವನು ಆರೋಗ್ಯ ಸಿಕ್ಕರೆ ಸಾಕು. ಅದರ ಆಚೆಗೆ ಕೆಲವೊಬ್ಬರು ಸ್ಪಿರಿಚುವಾಲಿಟಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಸ್ಪಿರಿಚುವಲ್ ಅಚೀವ್ಮೆಂಟ್ ಮಾಡೋಕ್ಕೆ. ಅವನ ಹತ್ರ ಹೋಗಿ ಇದು ಯಾವುದಾದ್ರೂ ಕೇಳ್ರಿ ನೀವು, ದುಡ್ಡು ಬೇಕಾ, ಪೊಸಿಷನ್ ಬೇಕಾ, ರಿಲೇಷನ್ಶಿಪ್ ಬೇಕಾ, ನೋ, ಅವ್ರಿಗೇನೂ ಬೇಕಾಗಿಲ್ಲ. ಅವ್ರ ಆಧ್ಯಾತ್ಮಿಕ ಅಚೀವ್ಮೆಂಟ್ ಮಾಡೋದೇ ಅವ್ರಿಗೆ ಸಕ್ಸಸ್ ಆಗಿರುತ್ತೆ. ಸಕ್ಸಸ್ಗೆ ಡೆಫಿನಿಷನ್ ಎಕ್ಸಾಕ್ಟ್ಲಿ ಇಲ್ಲ. ಯಾರಿಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಇಟ್ಸ್ ಅ ಜರ್ನಿ, ನಾಟ್ ಎ ಡೆಸ್ಟಿನೇಷನ್. ಸಕ್ಸಸ್ ಸಿಕ್ಬಿಡ್ತು ಅಂತ ಅಲ್ಲ. ಸಕ್ಸಸ್, ಈಗ ನಾವು 10 ಲಕ್ಷ ಚಾನಲ್ ಆಗಿದ್ದೀವಿ, ಸಕ್ಸಸ್ ಅಂತ ಹೇಳಕ್ಕೆ ಬರಲ್ಲ. ಇಟ್ಸ್ ಎ ಜರ್ನಿ, ಇಟ್ಸ್ ಮೂವಿಂಗ್, ಹೋಗ್ತಾ ಇರುತ್ತೆ. ಹಾಗಾಗಿ ಯಾರಿಗೆ ಏನು ಬೇಕು ಆ ಜರ್ನಿಯಲ್ಲಿ ಪಡ್ಕೋತಾ ಇರ್ತಾರೆ. ಅದು ಹಂಗೆ ಅಲ್ಲಿಗೆ ನಿಲ್ಲೋದಿಲ್ಲ. ಮನಿ ಬೇಕು ಅಂತ ಆಸೆಯಿಂದ ಒಂದು ಕೆಲಸ ತಗೋತೀರಿ, ಮನಿ ಸಿಗ್ತಾ ಇರುತ್ತೆ, ಇಟ್ಟು ಸಾಕಾಗಲ್ಲ, ಪೊಸಿಷನ್ ಬೇಕು ಅಂತ ಹೋಗ್ತಾರೆ. ಈಗ ರಿಯಲ್ ಎಸ್ಟೇಟಲ್ಲಿ ಬಂದಿರ್ತಾರೆ, ದುಡ್ಡಾಗಿರುತ್ತೆ, ಇಲ್ಲ ನಾನು MLA ಆಗಬೇಕು ಅಂತ ಹೊಡ್ತಾರೆ ಅವರು. MLA ಆಗಿರುತ್ತೆ, ನಂಗೆ ರಿಲೇಷನ್ಶಿಪ್ ಡೆವಲಪ್ ಮಾಡಬೇಕು ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಆರೋಗ್ಯ ಹಾಳಾಗಿರುತ್ತೆ, ಹಾಸ್ಪಿಟಲ್ ಹೋಗಿ ಹೆಲ್ತ್ ಪಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲದು ಮುಗಿದ ನಂತರ 70-80 ವರ್ಷ ಆಗುತ್ತೆ, ಎಲ್ಲ ಬದುಕಿಷ್ಟೇ, ನಾನು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡಬೇಕು. ಜರ್ನಿ ಇದು, ಎಲ್ಲಿ ಬೇಕಾದ್ರೂ ಹೋಗ್ತಾ ಇರುತ್ತೆ. ಹಾಗಾಗಿ ವಾಟ್ ಈಸ್ ಸಕ್ಸಸ್, ದೇರ್ ಇಸ್ ನೋ ಎಕ್ಸಾಕ್ಟ್ ಡೆಫಿನಿಷನ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನಮಗೆ ಬಂದಿದ್ದು, ಇಂಟೆಲಿಜೆನ್ಸ್ ವರ್ಸಸ್ ಡಿಸಿಪ್ಲಿನ್, ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಸಕ್ಸಸ್ ಅಂತ. ಸಕ್ಸಸ್ಗೆ ಯಾವುದು ಭಾಳ ಇಂಪಾರ್ಟೆಂಟ್? ಸ್ನೇಹಿತರೆ, ನನ್ನ ಒಂದಷ್ಟು ಜರ್ನಿ ಒಳಗಡೆ ನಾನು ಅಬ್ಸರ್ವ್ ಮಾಡಿರೋದು, SSLC PUC ಡಿಗ್ರಿನಲ್ಲಿ ಫೇಲಾಗಿ ಪಾಸಾದ ಹುಡುಗರು ಸಬ್ ಇನ್ಸ್ಪೆಕ್ಟರ್ಗಳು, KS ಆಫೀಸರ್ಗಳು ಆಗಿದ್ದಾರೆ. ನನ್ನ ಶಿಷ್ಯ ಅಂದರೆ ಗೋಲ್ಡ್ ಮೆಡಲ್ಗಳನ್ನು ತೆಗೆದುಕೊಂಡಂಥ BEd ಗ್ರ್ಯಾಜುಯೇಟು ಈವನ್ ಟುಡೇ ಜಾಬ್ ತೊಗೊಂಡಿಲ್ಲ ಅವರು, ಟೀಚರ್ ಆಗಿ ಕೂಡ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೋದು, ನಿಮ್ಮ ಇಂಟೆಲಿಜೆನ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ, ಇಲ್ಲಿ ಬೇಕಿರೋದು ಡಿಸಿಪ್ಲಿನ್. ರೈಲು ನೋಡ್ತೀರಾ, ತನ್ನ ಹಳಿಗಳ ಮಧ್ಯೆ ಎಷ್ಟು ಸ್ಪೀಡಾಗಿ ಹೋದರೂ ಅದು ಸುಂದರನೇ. ಒನ್ಸ್ ದ ರೈಲ್ ಹಳಿಯನ್ನು ಬ್ರೇಕ್ ಮಾಡ್ತು ಅಂದರೆ ದುರಂತ ಆಗತ್ತೆ. ಹಾಗೆಯೇ ಬೀಚ್, ಸಮುದ್ರದಲ್ಲಿ ನೀರು ನಿಧಾನಕ್ಕೆ ಫ್ಲೋ ಆಗಿ ನಿಮ್ಮ ಕಾಲವರೆಗೂ ಬರ್ತಾ ಇದ್ರೆ ಇಟ್ಸ್ ಎಂಜಾಯ್, ಎಂಟರ್ಟೈನ್ಮೆಂಟ್. ಸ್ವಲ್ಪ ವ್ಯತ್ಯಾಸ ಆಗಿ ಸುನಾಮಿ ಆಯಿತು ಅಂದರೆ ಮುಳುಗೋಗ್ಬಿಡ್ತೀವಿ. ಪೊಲೀಸ್ ನಾಯಿಗಳನ್ನು ಅಬ್ಸರ್ವ್ ಮಾಡಿ, ಅದನ್ನು ಚೈನ್ ತೆಗೆದು ಬಿಟ್ಟರೂ ಕೂಡ ಅವೆಲ್ಲೂ ಹೋಗಲ್ಲ, ಏನು ಕೆಲಸ ಮಾಡಬೇಕು ಅದೇ ಮಾಡ್ತವೆ. ಸ್ಟ್ರೀಟ್ ಡಾಗ್ಗಳು ಹಾಗಲ್ಲ. ಅಂದರೆ ಡಿಸಿಪ್ಲಿನ್ನಾಗಿ ಟ್ರೈನ್ ಮಾಡಬೇಕು. ನಮ್ಮ ಬದುಕಿಗೆ ಒಂದು ಶಿಸ್ತನ್ನು ಕೊಟ್ವಿ ಅಂತಂದರೆ, ಶಿಸ್ತು ನಿಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಬಂದು ನಿಲ್ಲಿಸುತ್ತೆ. ಅಂದರೆ ಏಳುವ ಶಿಸ್ತು, ಮಲಗುವ ಶಿಸ್ತು, ಓದುವ ಶಿಸ್ತು, ಇಲ್ಲೆಲ್ಲ ಡಿಸಿಪ್ಲಿನ್ ಫಾಲೋ ಮಾಡಿರಿ. ನಿಮ್ಮ ಲೈಫ್ ಕೇವಲ 3-4 ತಿಂಗಳಲ್ಲಿ ಹೊಸ ಸ್ವರೂಪ ಪಡ್ಕೊಳ್ಳುತ್ತೆ. ಇಂಟೆಲಿಜೆನ್ಸ್ಗಿಂತ ಸಕ್ಸಸ್ಗೆ ಐ ಥಿಂಕ್ ಡಿಸಿಪ್ಲಿನ್ ಈಸ್ ಅ ಮೇಜರ್ ಕಾಂಟ್ರಿಬ್ಯೂಟರ್. ಆಗಾಗ ಬ್ಯಾಟ್ರಿ ಲೋ ಆಗುತ್ತೆ ಸರ್, ರೀಚಾರ್ಜ್ ಮಾಡೋದು ಹೇಗೆ? ಬ್ಯಾಟ್ರಿ ಲೋ ಆಗ್ತಾ ಇದೆ, ಎಲ್ಲರಿಗೂ ಆಗುತ್ತೆ. ಬ್ಯಾಟ್ರಿ ಲೋ ಅನ್ನೋದು ಇವ್ರಿಗೆ ಅಂತಲ್ಲ. ಏನೋ ಒಂದು ಉತ್ಸಾಹದಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಾ, 1 ವಾರ 2 ವಾರ ಆಗ್ತಿದ್ದಂಗೆ ಸಾಕ್ಬಿಡು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಬ್ಯಾಟ್ರಿ ಲೋ. ಇದಕ್ಕೆ ಏನು ಮಾಡಬೇಕಂದ್ರೆ, ಶಾರ್ಪನ್ ದ ಸಾ, ನಿಮ್ಮ ಗರಗಸವನ್ನು ಶಾರ್ಪ್ ಮಾಡ್ತಾ ಇರಬೇಕು. ಅಂದರೆ ಬಾಡಿಗೆ ವರ್ಕೌಟ್, ಸೆಲ್ಗಳ ಆ್ಯಕ್ಟಿವೇಶನ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು.
ಮೈಂಡ್ಗೆ ವರ್ಕ್ ಕೊಡಬೇಕು, ಓದಬೇಕು, ಹೊಸ ಹೊಸ ಕೆಲಸ ಮಾಡಬೇಕು, ಆತ್ಮೋದ್ಧಾರಕ ಕೆಲಸಗಳು, ಒಂದಷ್ಟು ಮೆಡಿಟೇಷನ್ ಮಾಡಬೇಕು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಭಾಗವಹಿಸಬೇಕು. ನೀವು ನಾ ಎಲ್ಲ ಮುಗಿದು ಸಾಧನೆ ಮಾಡಿ ಜಾಬ್ ತೊಗೊಂಡ್ಮೇಲೆ ಬಂದು ಸಮಾಜ ಸೇವೆ ಮಾಡ್ತೀನಿ ಅಂತ ಅಲ್ಲ. ನಿಮ್ಮ ಊರಲ್ಲಿ ಒಂದು ದೇವರ ಪೂಜೆ ನಡೀತಾ ಇದೆ, ಎಲ್ಲರೂ ಅಲ್ಲಿ ಪಲ್ಲಕ್ಕಿ ಹೊರ್ತಾ ಇದ್ದಾರೆ, ನೀವು ಹೋಗಿ ಒಂದು ಹೆಗ್ಲು ಕೊಡ್ರಿ, ನೋ ಪ್ರಾಬ್ಲಮ್. ಯಾತ್ರೆ ನಡೀತಾ ಇದೆ, ನೀವು ಹೇಳಿರಿ. ಅಲ್ಲೇನೋ ಸ್ವಚ್ಛತಾ ಕಾರ್ಯ ಮಾಡ್ತಾಯಿದ್ದಾರೆ, ನೀವು ಹೋಗಿ ಜಾಯ್ನ್ ಆಗ್ರಿ. ಸಾಮಾಜಿಕ ಚಟುವಟಿಕೆಗಳು, ಸ್ಕೂಲಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ, ಯು ಜಾಯ್ನ್ ಆ್ಯಂಡ್ ಎಂಜಾಯ್. ಟೂರ್ಗೆ ಹೋಗ್ಬೇಕಾ, ಹೋಗಬೇಕು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ತೊಡಗಿಸ್ಕೊಂಡಾಗ, ಆತ್ಮೋದ್ಧಾರಕ ಕೆಲಸ ಮಾಡಿದಾಗ, ಮೈಂಡ್ಗೆ ವರ್ಕೌಟ್ ಕೊಟ್ಟಾಗ, ಬಾಡಿ ಫಿಸಿಕಲ್ ವರ್ಕ್ ಅಂತೂ ರೆಗ್ಯುಲರ್ ಮಾಡ್ತಾನೆ ಇರಬೇಕು. ಆಟೋಮೆಟಿಕ್ಲಿ ನಿಮಗೆ ಬ್ಯಾಟ್ರಿ ಲೋ ಅನ್ನೋ ಫೀಲ್ ಕ್ರಿಯೇಟ್ ಆಗಲ್ಲ. ಯೂಸ್ ಆಲ್ ಫಂಕ್ಷನ್ಸ್ ಆಫ್ ಯುವರ್ ಬಾಡಿ. ಪ್ರಕೃತಿಯೊಂದಿಗೆ ಹೊಂದಿಸಬೇಕು. ಈ ದೇಹದಲ್ಲಿರೋದು ಕೂಡ 60%ಗಿಂತ ಹೆಚ್ಚು ವಾಟರ್, ಆ್ಯಂಡ್ ಭೂಮಿ ಮೇಲಿರೋದು ಕೂಡ 70% ಎಬೋ ವಾಟರ್. ಎರಡೂ ಕಡೆ ವಾಟರ್ ಇದೆ. ಪ್ರಕೃತಿಯಲ್ಲಿನ ವೇರಿಯೇಷನ್ಸ್ ನಮ್ಮ ದೇಹದಲ್ಲಿ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪ್ರಕೃತಿಯಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸಮುದ್ರವು ಉಕ್ಕಿ ಉಕ್ಕಿ ಹರಿಯುತ್ತೆ. ಹಾಗೆ ನಮ್ಮ ಮೈಯೊಳಗೂ ಕೂಡ ನೀರೇ ಇರೋದು. ಇಲ್ಲೂ ಕೂಡ ವೇರಿಯೇಷನ್ಸ್ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹುಚ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹುಚ್ಚು ಜಾಸ್ತಿ ಆಗುತ್ತೆ ಅಂದರೆ ಸಮುದ್ರದ ನೀರೇ ವೈಬ್ರೇಟ್ ಆಗಬೇಕಾದ್ರೆ ನಮ್ಮ ದೇಹದೊಳಗಿರೋ ನೀರು ವೈಬ್ರೇಟ್ ಆಗುತ್ತೆ. ನೀವೇನಾದರೂ ಉನ್ನತ ಸಾಧನೆ ಮಾಡಬೇಕು ಅಂದ್ಕೊಂಡ್ರಿ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚು ಪವರ್ಫುಲ್ಲಾಗಿ ಆ ಕೆಲಸ ಆಗುತ್ತೆ. ಏನೋ ದುಷ್ಟ ಕೆಲಸ ಮಾಡಬೇಕು, ಅದು ಪವರ್ಫುಲ್ಲಾಗಿ ಆಗುತ್ತೆ. ಅಂದರೆ ಬಾಡಿ ಒಳಗೂ ನೀರಿದೆ, ಪ್ರಕೃತಿಯೊಳಗೂ ನೀರಿದೆ. ನೀರಿನ ದೇಹ, ನೀರಿನ ಭೂಮಿ, ಇದ್ರ ಜೊತೆ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಪ್ರಕೃತಿಗೆ ಸಮಾನವಾಗಿ ಬದುಕ್ರಿ. ರಾತ್ರಿ ಮಲಗೋ ಟೈಮಲ್ಲಿ ಎಚ್ಚರದಿಂದಿರೋದು, ಹಗಲು ಎಚ್ಚರದಿಂದಿರೋ ಟೈಮಲ್ಲಿ ಮಲಗೋದು. ದಿನಚರ್ಯವನ್ನು ಫಾಲೋ ಮಾಡಿ. ಒಂದು ವಿಡಿಯೋ ಇದೆ, ಬ್ರಹ್ಮಚರ್ಯವನ್ನು ಫಾಲೋ ಮಾಡಿ. ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಒಂದು ನಮ್ಮದು ಟ್ರ್ಯಾಕ್ ಇದೆ. ಸನ್ಯಾಸ, ವಾನಪ್ರಸ್ಥ. ನಾವೇನು ಮಾಡ್ತಾಯಿದ್ದೀವಿ, 15-20 ವರ್ಷಕ್ಕೆ ನಾವು ಅಫೇರ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ಬಿದ್ದು ಹಾಳಾಗ್ತಾ ಇದ್ದೀವಿ. ಒಂದು ಕೆಲಸ ಮಾಡಿ ಅಚೀವ್ ಮಾಡಿ, ಅಲ್ಲಿವರೆಗೂ ಮೇಂಟೈನ್ ದ ಬ್ರಹ್ಮಚರ್ಯ. ಆಫ್ಟರ್ ದಟ್ ಯು ಕ್ಯಾನ್ ಗೃಹಸ್ಥ. ನೀನು ಏನು ಪಡಿಬೇಕು ಅಂದರೆ ಅದೆಲ್ಲ ಪಡಿಬೋದು. ಇದಕ್ಕೂ ಕೂಡ ಒಂದು ವಿಡಿಯೋ ಇದೆ, ಸಕ್ಸ್ ಆ್ಯಂಡ್ ಸಕ್ಸಸ್ ಅಂತ, ಅಲ್ಲೂ ಕೂಡ ವೀಕ್ಷಣೆ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ, ಅದು ಹ್ಯಾಬಿಟ್ ಆಗುತ್ತೆ, ನಿಮ್ಮನ್ನು ಗೋಲ್ವರೆಗೂ ಕರ್ಕೊಂಡೋಗಿ ಯಶಸ್ಸನ್ನು ಕೊಡುತ್ತೆ. ನೋ ಡೌಟ್ ಅಟ್ ಆಲ್. ಸರ್, ನನ್ನ ಬದುಕೇ ಮುಗೀತು ಅನಿಸ್ತಾ ಇದೆ ಅಂತ ಒಂದು ವಿದ್ಯಾರ್ಥಿನಿ ಕೇಳ್ತಾಳೆ. ಭಾಳ ಬೇಜಾರಾಗುತ್ತೆ. ಇಷ್ಟು ಚಿಕ್ಕ ಹುಡುಗರಿಗೆಲ್ಲ ಬದುಕು ಮುಗೀತು ಅನಿಸಿದರೆ ಮತ್ತು ನಮ್ಮಂಥವ್ರಿಗೆಲ್ಲ ಏನು ಅನಿಸ್ಬೇಕು ಅಂತೇಳಿ. ಫಿನಿಕ್ಸ್ ಪಕ್ಷಿನ ಆದರ್ಶವಾಗಿ ಇಟ್ಕೊಳ್ಳಿ. ಕಂಪ್ಲೀಟ್ ಬೂದಿಯಾದಂಥ ಪಕ್ಷಿ ಮತ್ತೆ ರೀಬರ್ತ್ ತಗೊಂಡು ಹುಟ್ಟಿ ಬರುತ್ತೆ ಅಂತ ಹೇಳ್ತಾರೆ. ರಾಜಕಾರಣಿಗಳು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ಕರ್ನಾಟಕದ ಎಲ್ಲ ಪ್ರಮುಖ ರಾಜಕಾರಣಿಗಳು ನೋಡ್ರಿ, ಅವ್ರನ್ನ ಜೈಲಿಗೆ ತಳ್ಳಿ ಅವ್ರನ್ನ ಅರೆಸ್ಟ್ ಮಾಡಿ ಇಡ್ತಾರೆ. ಯಾವ ಸ್ಥಿತಿ ಬಂದಿರ್ಬೋದು. ನಿಮ್ಮನ್ನು ಪೊಲೀಸ್ನವ್ರು ಜಸ್ಟ್ ಗಾಡಿ ನಿಲ್ಲಿಸಿ ಎನ್ಕ್ವೈರಿ ಮಾಡಿದರೆ ಅವಮಾನ ಫೀಲ್ ಮಾಡ್ಕೋತೀವಿ ನಾವು. ಅಂಥದ್ರಲ್ಲಿ ಅರೆಸ್ಟ್ ಮಾಡಿ ಜೈಲಲ್ಲಿ ಒಯ್ದು ಕೂಡ ಹಾಕಿದಾಗಲೂ ಹೊರಗೆ ಬಂದ ನಂತರ ಬದುಕನ್ನು ಕಟ್ಟಿಕೊಂಡು ಮುಖ್ಯಮಂತ್ರಿ ಹುದ್ದೆಗೆ ಇರ್ತಾರೆ, ಪಕ್ಷದ ಅಧ್ಯಕ್ಷರ ಹುದ್ದೆಗೆ ಇರ್ತಾರೆ. ಏನೂ ಆಗಲ್ಲ. ಏನೇನು ನಮಗೆ ಬಂದಿರುತ್ತೋ ಡಿಸಾಸ್ಟರ್ಗಳು, ಅವು ನಮಗೆ ಎಕ್ಸ್ಟ್ರಾ ಶಕ್ತಿ ಕೊಡ್ತವೆ, ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಕೊಡ್ತವೆ ಅಂದ್ಕೊಂಡು ನಾವು ಫಿನಿಕ್ಸ್ನಂತೆ ಮತ್ತೆ ಎದ್ದು ಬರಬೇಕು. ಮುಚ್ಚಿ ಹೋಗಬಾರ್ದು, ಮುಳುಗಿ ಹೋಗಬಾರ್ದು. ವಿ ಆರ್ ಆಲ್ ಫಿನಿಕ್ಸ್. ನಾವೀಗೆಲ್ಲರಿಗೂ ಫಿನಿಕ್ಸ್ ಆದರ್ಶವಾಗಿ ಇಟ್ಕೊಳ್ಳೋಣ. ಈ ಮಿಲೇನಿಯಂ ಮಾತುಗಳು ಯುವಕರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡಿದೆ. ಸ್ವಲ್ಪ ಜಾಸ್ತಿ ಅತಿಯಾಗಿ ಮಾತಾಡಿದ್ದೀನಿ ಅನಿಸಿದರೆ ಕ್ಷಮಿಸಬೇಕು. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.